ಎಲ್ರಿಗೂ ನಮಸ್ಕಾರ. ಸೆಪ್ಟೆಂಬರ್ 15 ನಮ್ಮ ನಾಡು ಕಂಡ ಅತ್ಯಂತ ಶ್ರೇಷ್ಠ ಇಂಜಿನಿಯರ್ ಆಗಿದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ. ಈ ನಾಡಿಗೆ ಅವರು ನೀಡಿದಂಥ ಕೊಡುಗೆ ನಿಜವಾಗ್ಲೂ ಅಪಾರ. ಹೇಳ್ತಾ ಹೋದರೆ ಅಂದಿನ ಮೈಸೂರು ಸಂಸ್ಥಾನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ರು. ಅದರಲ್ಲೂ ನೀವು ಮೈಸೂರು ಬ್ಯಾಂಕಿಂದ ಇರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು, ಭದ್ರಾವತಿ ಉಪ್ಪು ಕೈಗಾರಿಕಾ ಉಪ್ಪು ಮತ್ತು ಕಬ್ಬಿಣ ಕಾರ್ಖಾನೆ ಇರ್ಬೋದು, ಪೇಪರ್ ಮಿಲ್ಸ್ ಇರ್ಬೋದು. ಹೀಗೆ ಹೇಳ್ತಾ ಹೋಯ್ತು ಅಂತ ಹೇಳಿದ್ರೆ ಇಡೀ ಒಂದು ದಿವಸದ ಮಟ್ಟಿಗೆ ಹೇಳ್ಬೋದು, ಅಷ್ಟು ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಜಾಸ್ತಿಯಾಗಿ ಹೆಚ್ಚಾಗಿ ಇಡೀ ಕರ್ನಾಟಕದ ರಾಜಧಾನಿ ಬೆಂಗಳೂರಿನವರು ಮತ್ತು ಕರ್ನಾಟಕದ ಬಹುಭಾಗ ಮತ್ತು ತಮಿಳುನಾಡಿನ ಜನರು ಅವರನ್ನ ಆರಾಧಿಸಲೇಬೇಕು ಅನ್ನೋಂಥದ್ದು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಕಾವೇರಿಯ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆ. ಹಾಗಾಗೇನೆ ಇವತ್ತಿಗೂ ಸಹ ನೀವು ಮಂಡ್ಯ ಮತ್ತು ಸುತ್ತಮುತ್ತಲಿನ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಹೋದರೆ ಅವರ ಮನೆಗಳ ದೇವರ ಮನೆಗಳಲ್ಲಿ ದೇವರ ಫೋಟೋಗಳ ಜೊತೆ 2 ಫೋಟೋಗಳಿರುತ್ತೆ. ಒಂದು ನಾಡೋಡಿ ಕೃಷ್ಣರಾಜ ಒಡೆಯರ್ ಅವರು ಇರುತ್ತೆ, ಇನ್ನೊಂದು ವಿಶ್ವೇಶ್ವರಯ್ಯನವರು ಇರುತ್ತೆ. ಅಂತ ಹೇಳಿದ್ರೆ ಇಡೀ ಜನಮಾನಸದಲ್ಲಿ ಅವರು ಅಷ್ಟು ಹಾಸುಹೊಕ್ಕಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಅತ್ಯಂತ ಸಾಧನೆ ಮಾಡಿರಬೇಕು. ದುರದೃಷ್ಟವಶಾತ್ ಕೆಲವು ಸೈದ್ಧಾಂತಿಕ ವಿರೋಧಾಭಾಸಗಳಿಗಾಗಿ ಕೆಲವೊಬ್ಬರು ಅವರ ಬಗ್ಗೆ ವಿಶ್ವೇಶ್ವರಯ್ಯನವ್ರದ್ದು ಏನು ಕೊಡುಗೆ ಇದೆ, ಕನ್ನಂಬಾಡಿ ಏನು ಇಲ್ಲವೇ ಇಲ್ಲ, ಅವರು ಕೇವಲ ಅಲ್ಲೊಬ್ಬರ ಚೀಫ್ ಇಂಜಿನಿಯರ್ ಆಗಿ ಸೇರಿಕೊಂಡ್ರು, ಅದಾದಮೇಲೆ ದಿವಾನರಾಗಿದ್ರು ಅಷ್ಟೇ, ದಿವಾನರಾಗಿದ್ರು ಕೇವಲ 6 ವರ್ಷ ಆಗಿದ್ರು, ಅದರ ಕಟ್ಟೋದಕ್ಕೆ ಸುಮಾರು 20 ವರ್ಷಗಳ ಕಾಲ ಹೆಚ್ಚಾಗಿ ತಗೊಳ್ತು, ಹಾಗಾಗಿ ಅವ್ರ ಸಾಧನೆಗಳು ಏನಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಕನ್ನಂಬಾಡಿ ಕಟ್ಟೆಗೆ ವಿಶ್ವೇಶ್ವರಯ್ಯನವರ ಕೊಡುಗೆ ಎಷ್ಟು ಇದೆ ಅನ್ನೋದನ್ನು ಇವತ್ತಿನ ದಿವಸ ನಾವು ವಿಚಾರ ಮಾಡೋಣ. ನಮಗೆಲ್ಲರಿಗೂ ಗೊತ್ತಿರ್ಬೋದು 1900ನೇ ಇಸ್ವಿಯಷ್ಟರೊಳಗೆ ಇಡೀ ಏಷ್ಯಾದಲ್ಲಿ ಒಂದು ಪ್ರಪ್ರಥಮವಾಗಿ ಒಂದು ದೊಡ್ಡ ಜಲವಿದ್ಯುತ್ ಯೋಜನೆ ಶುರುವಾಯಿತು. ಅದು ಎಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಮತ್ತು ಮದ್ದೂರಿನ ಮಧ್ಯೆ ಸ್ವಲ್ಪ ಎಡಗಡೆ ಹೋದರೆ ಗಗನಚುಕ್ಕಿ ಮತ್ತು ಭರಚುಕ್ಕಿ ಅನ್ನೋ ಕಡೆ ಶಿಂಷಾ ನದಿಯಲ್ಲಿ ಧುಮ್ಮಿಕ್ಕಿ ಹರಿಯುವಂಥ ಈ ನೀರನ್ನ ಏನಾದರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಆ ಶಿಂಷಾ ನದಿಗೆ ಅಡ್ಡಲಾಗಿ ಅಲ್ಲೊಂದು ಕಟ್ಟಿರುವಂಥ ಜಲವಿದ್ಯುತ್ ಯೋಜನೆ ಅದೇ ಶಿಂಷಾ ವಿದ್ಯುತ್ ಯೋಜನೆ. ಅದನ್ನು ಶಿವನ ಸಮುದ್ರ ವಿದ್ಯುತ್ ಯೋಜನೆ ಇನ್ನೂ ಅಂತಾರೆ. ಇಂಥ ಶಿಂಷಾ ನದಿ ಹುಟ್ಟೋದು ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಅದು ಹುಟ್ಟೋದು ತುಮಕೂರಿನ ಬಳಿಯ ದೇವರಾಯನದುರ್ಗದಲ್ಲಿ. ಸುಮಾರು 8469 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶಗಳನ್ನು ಒಳಗೊಂಡು ಸುಮಾರು 250 ಕಿಲೋಮೀಟರ್ಗಳನ್ನು ದೂರ ಕ್ರಮಿಸಿ ಕಡೆಗೆ ಅಂತಿಮವಾಗಿ ಚಾಮರಾಜನಗರದ ಗಡಿಯಲ್ಲಿ ಅದು ಕಾವೇರಿಗೆ ಸೇರ್ಕೊಳ್ಳುತ್ತೆ. ಹೀಗಾಗಿ ಕಾವೇರಿಯ ಉಪನದಿಯಾಗಿರುತ್ತೆ. ಇಂಥ ಕಾವೇರಿಯ ಉಪನದಿ ಶಿಂಷಾಗೆ ಒಂದು ಜಲವಿದ್ಯುತ್ ಯೋಜನೆ ಮಾಡಿ ಅದರಲ್ಲಿ 1902ರಲ್ಲಿ ಅಲ್ಲಿ ತಯಾರಿಸಿದಂಥ ವಿದ್ಯುತ್ತನ್ನು ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ KGF ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡಲ್ಲಿದ್ದಂಥ ಚಿನ್ನದ ಗಣಿಗೆ ಕೊಡ್ತಾರೆ. ಅಲ್ಲಿ ಚಿನ್ನದ ಗಣಿಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬೇಕಿದ್ರಲ್ಲಿ ಆಗ್ತಿರೋದಿಲ್ಲ, ಅಂದರೆ ಸಾಕಾಗ್ತಿರಲ್ಲ. ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಅಲ್ಲಿಗೆ ಕೊಡ್ತಾರೆ. ಅದಾದ 3 ವರ್ಷಕ್ಕೆ ಬೆಂಗಳೂರಿಗೆ ವಿದ್ಯುತ್ ಬರುತ್ತೆ. ಎಲ್ಲರಿಗೂ ಗೊತ್ತು ಬೆಂಗಳೂರಲ್ಲಿ ವಿದ್ಯುತ್ ಬರುತ್ತೆ ಅಂದರೆ ಪ್ರಪ್ರಥಮವಾಗಿ ಬೆಂಗಳೂರಲ್ಲಿ ವಿದ್ಯುತ್ ಮಾಡಿದ್ದು ವಿದ್ಯುತ್ ದೀಪದ ಕಂಬ ಆಗಿದ್ದು ಇವತ್ತಿನ ಕೃಷ್ಣರಾಜ ಮಾರ್ಕೆಟ್ ಏನಿದೆ ಆ ಕೃಷ್ಣರಾಜ ಮಾರ್ಕೆಟ್ ಎದುರುಗಡೆ ಒಂದು ಬೀದಿ ಕಂಬಕ್ಕೆ ಹಾಕ್ತಾರೆ. ಅಂದರೆ ಅಷ್ಟು ಹಳೆಯದಾದ ನಮ್ಮ ಈ ವಿದ್ಯುತ್ ಯೋಜನೆಯಲ್ಲಿ 1900ರಲ್ಲಿ ಆದಂಥ ವಿದ್ಯುತ್ ಯೋಜನೆಗೆ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿ ಮಳೆ ಬಂದಾಗ ಅಲ್ಲಿ ಒಳ್ಳೆಯ ವಿದ್ಯುತ್ ತಯಾರಾಗ್ತಿರುತ್ತೆ. ಅದಾದಮೇಲೆ ಮಳೆ ಕಡಿಮೆ ಆಗಿ ಸ್ವಲ್ಪ ಬೇಸಿಗೆ ಬಂದಾಗ ಬಡಬಡ ಗುಟ್ಟಿ ಅಲ್ಲಿ ಯಾವುದೇ ರೀತಿಯಾದ ವಿದ್ಯುತ್ ತಯಾರಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಯಾವಾಗಲೂ ವರ್ಷದ 365 ದಿನಗಳು ಸಹ ಅಲ್ಲಿ ವಿದ್ಯುತ್ ತಯಾರಾಗಬೇಕು. ಹಾಗಾದ್ರೆ ಅದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಯೋಚನೆಗಳಿಗೆ ಹುಡುಕ್ತಾ ಇರ್ತಾರೆ. ಇಷ್ಟೇ ಅಲ್ಲದೆ ನಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅವತ್ತಿನ ಕಾಲದಲ್ಲಿ ಈ ಮಂಡ್ಯ ಅಲ್ಲಿ ಕಾವೇರಿ ಜಲಾನಯನ ಪ್ರದೇಶ ಆಗಿದ್ರೂ ಸಹ ಅದು ಸಹ ಅಷ್ಟೇ ಕೇವಲ ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಮಳೆಗಾಲ ಆದಮೇಲೆ ಅಲ್ಲೆಲ್ಲ ಶುಷ್ಕ ವಾತಾವರಣ ಇರುತ್ತೆ. ಹಾಗಾಗಿ ಅಲ್ಲಿ ಕೇವಲ ಈ ರಾಗಿ ಅಥವಾ ಭತ್ತ ಮತ್ತು ಅಲ್ಲೆಲ್ಲೂ ಗದ್ದೆಗಳು ಇರ್ತಿರಲಿಲ್ಲ, ಅಲ್ಲೇ ಜಾಸ್ತಿಯಾದ ಹೊಲ ಮಾತ್ರ ಇರ್ತಾ ಇತ್ತು. ಏನಾಯ್ತಪ್ಪ ಅಂತ ಹೇಳಿದ್ರೆ 1875 ಮತ್ತು 76ನೇ ಇಸ್ವಿಯಲ್ಲಿ ಒಂದು ಭೀಕರವಾದ ಕ್ಷಾಮ ಬಂತು. ಆ ಭೀಕರವಾದ ಕ್ಷಾಮ ಬಂದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಮೈಸೂರು ಏನು ಸಂಸ್ಥಾನ ಇರುತ್ತಲ್ಲ ಅದರಲ್ಲಿ 1/5 ಭಾಗದಷ್ಟು ಜನ ಮೃತಪಟ್ಟರು. ಹಾಗಾಗಿ ನೀರಿಲ್ಲದೆ ಹಾಹಾಕಾರವಾಗಿ ಮೃತಪಟ್ಟಿದ್ದು ನೋಡಿ ಇದಕ್ಕೊಂದು ಶಾಶ್ವತವಾದ ಪರಿಹಾರನ ಕಂಡಿರಲೇಬೇಕು ಅಂತ ಮೈಸೂರು ಅರಸರು ಯೋಚನೆ ಮಾಡ್ತಾ ಇದ್ರು. ಹೀಗೆ ಯೋಚನೆ ಮಾಡ್ತಾ ಇರಬೇಕಿದ್ರೆ ಅಂದಿನ ಮಹಾರಾಜರಾಗಿದ್ದಂಥ ಮಂಡ್ಯ ಮತ್ತೊಂದು
ಮೈಸೂರು ಭಾಗದಲ್ಲಿರಲ್ಲ ಅವರಿಗೆ ಜನಗಳಿಗೆ ಒಂದು ಅನುಕೂಲ ಆಗಬೇಕು ಅಂದ್ಬಿಟ್ಟು ಒಂದು ಜಲಾನಯನ ಪ್ರದೇಶ ಒಂದು ಹುಡುಕಿ ಅದಕ್ಕೊಂದು ಜಲಾಶಯ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಿದ್ರೆ 1890 ಬಗ್ಗೆ ತೀವ್ರ ಒಂದು ಆಸಕ್ತಿ ವಹಿಸ್ತಾರೆ. ಆಸಕ್ತಿ ವಹಿಸಿದ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಆವಾಗಲೇ ಆ ಬ್ರಿಟಿಷ್ ಸಂಸ್ಥಾನದಲ್ಲಿದ್ದಂಥ ಕ್ಯಾಪ್ಟನ್ ಡೇಲ್ಸ್ ಅಂತ ಒಬ್ಬನ ಅವನ ಉಪ ಇಂಜಿನಿಯರ್ ಅಂತ ಹಾಗೆ ಮಾಡಿಕೊಂಡು ಅವನ ನೇತೃತ್ವದಲ್ಲಿ ಒಂದು ತಂಡ ಕಟ್ತಾರೆ. ತಂಡ ಕಟ್ಬಿಟ್ಟು ಅವ್ರಿಗೊಂದು ಜಲಾಶಯ ಕಟ್ಟಬೇಕು ಅಂತ ಹೇಳ್ತಾರೆ. ಆಗ ಕ್ಯಾಪ್ಟನ್ ಡೇವ್ಸ್ ಮತ್ತೆ ಹಚಿನ್ಸನ್ ಅಂತ ಇರ್ತಾರೆ. ಆಮೇಲೆ ಹಚಿನ್ಸನ್ ಅವರು ಸ್ವಲ್ಪ ವಯಸ್ಸಾಗಿರುತ್ತೆ, ಅದನ್ನು ರಿಟೈರ್ಡ್ ಆಗಿ ಹೋಗ್ತಾರೆ. ಅದೇ ಇನಿಷಿಯಲಿ ಕ್ಯಾಪ್ಟನ್ ಡೇವ್ಸ್ ಮತ್ತೆ ಹಚಿನ್ಸನ್ ಇಬ್ರು ಇರ್ತಾರೆ. ಇವರಿಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಎಲ್ಲಾ ಕಡೆ ಎಲ್ಲಿ ನೀರು ಎಲ್ಲಿ ಕಟ್ಟಬಹುದು, ಜಲಾಶಯಕ್ಕೆ ಕಟ್ಟೋದಕ್ಕೆ ಸೂಕ್ತವಾದ ಸ್ಥಳ ಯಾವುದು ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಎಲ್ಲ ಯೋಚನೆ ಮಾಡ್ಕೊಳ್ಬೇಕಿದ್ರೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಾವೇರಿಯ ಮತ್ತೆರಡು ಉಪನದಿಗಳು ಸೇರ್ಕೊಳ್ಳುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋದು ಒಂದು ಹೇಮಾವತಿ, ಮತ್ತೊಂದು ಲಕ್ಷ್ಮಣ ತೀರ್ಥ. ಈ ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ಮತ್ತೆ ಇವೆಲ್ಲ ಸೇರ್ಕೊಳ್ಳುವಂಥದ್ದು ಒಂದು ಸ್ವಲ್ಪ ಅದೊಂದು ಸೇರ್ಕೊಳ್ಳುವಂಥ ಜಾಗ. ಅಲ್ಲೇ ಸ್ವಲ್ಪ ಮುಂದೆ ಬೆಳಗುಳ ಅಂತ ಒಂದು ಪ್ರದೇಶ ಇರುತ್ತೆ. ಆ ಬೆಳಗುಳದಲ್ಲೇ ಸೂಕ್ತವಾದ ಸ್ಥಳ ಅಂತ ಒಂದು ಅವರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ಬಿಟ್ಟು ಅಲ್ಲಿರುವಂತಹದ್ದೆಲ್ಲನೂ ಅಲ್ಲಿ ಭೂಗರ್ಭ ಇಲಾಖೆಗೂ ಅಲ್ಲಿ ಯಾವ ರೀತಿ ಮಣ್ಣೆಲ್ಲಾಗಿದೆ, ಅಷ್ಟು ದೊಡ್ಡ ಕಟ್ಟಡ ಕಟ್ಟಬಹುದಾ ಎಲ್ಲ ಯೋಚನೆ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಭೂಗರ್ಭ ಇಲಾಖೆಗೆ ಅದನ್ನ ತನಿಖೆ ಕಳಿಸ್ಕೊಡ್ತಾರೆ. ಅಲ್ಲೆಲ್ಲ ಸಂಶೋಧನೆ ಎಲ್ಲ ಮಾಡಿದ್ಮೇಲೆ ಅವರು ಮಾಡಬಹುದು ಅಂತ ಹೇಳಿದಾಗ 1905ರಲ್ಲಿ ಅಲ್ಲಿ ಅನುಮೋದನೆ ಸಿಕ್ಕಿದ ಮೇಲೆ ಅದ್ರ ಬಗ್ಗೆ ಬೇರೆ ಅದಕ್ಕೆ ಬೇಕಾದಂತಹ ತಯಾರಿಗಳೆಲ್ಲ ಮಾಡ್ಕೊಳ್ತಾ ಶುರು ಮಾಡ್ತಾರೆ. ತಯಾರಿ ಮಾಡ್ಕೊಂಡು ಸುಮಾರು ಒಂದು 2-3 ವರ್ಷ ಆದ್ಮೇಲೆ ಕೆಲಸ ಶುರುವಾಗುತ್ತೆ. 1909 ಜುಲೈ 30ರಲ್ಲಿ ಒಂದು ದೊಡ್ಡದಾದ ಆಘಾತ ಆಗತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಇದ್ದಕ್ಕಿದ್ದಂಗೆ ಪ್ರವಾಹ ಬಂದ್ಬಿಡತ್ತೆ, ನದಿಯಲ್ಲಿ ನೀರು ಉಕ್ಕಿ ಪ್ರವಾಹ ಬಂದ್ಬಿಡತ್ತೆ. ಆ ಪ್ರವಾಹ ಬಂದಾಗ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಸುಮಾರು ಕಾರ್ಮಿಕರು ಅವರು ಕೊಚ್ಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ಕೊಚ್ಕೊಂಡು ಹೋಗ್ತಾ ಕಣ್ಣು ಮುಂದೆ ಎಷ್ಟೋ ಜನ ಕಾರ್ಮಿಕರು ಕೊಚ್ಕೊಂಡು ಹೋಗ್ತಿರೋದನ್ನ ಕೆಲವೇ ಜನರಾದ್ರೂ ತಾವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಸ್ವತಃ ಕ್ಯಾಪ್ಟನ್ ಡೇವ್ಸ್ ಆ ನದಿಯಲ್ಲಿ ಇಳಿತಾನೆ. ನದಿಯಲ್ಲಿ ಹಿಡಿದು ಒಂದಷ್ಟು ಜನನ್ನ ಕಾಪಾಡ್ತಾನೆ. ಅದ್ರ ದುರದೃಷ್ಟವಶಾತ್ ಆ ಕಾಪಾಡೋ ಭರದಲ್ಲಿ ತಾನೇ ಕಾಲ್ಜಾರ್ ಬಿದ್ದು ಸತ್ತು ಹೋಗ್ತಾನೆ. ಈ ರೀತಿ ಕ್ಯಾಪ್ಟನ್ ಡೇವ್ಸ್ ಹಸುನುಗಿದ್ದು ಕಂಡು ಪಾಪ ಎಲ್ಲ ಅಲ್ಲಿರುವಂಥ ಕಾರ್ಮಿಕರುಗಳೆಲ್ಲ ತುಂಬಾ ದುಃಖ ಆಗತ್ತೆ. ದುಃಖ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ಕ್ಯಾಪ್ಟನ್ ಡೇವಿಸ್ನ ಸ್ಮರಣಾರ್ಥವಾಗಿ ಏನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಲೇಬೇಕಲ್ಲ ಅಂತ ಯೋಚನೆ ಮಾಡಿ ಆವತ್ತಿನ ಕಾಲದಲ್ಲೇ 1 ಆಣೆ, 2 ಆಣೆ, 3 ಆಣೆ ಈ ಥರದ ಆಣೆಗಳನ್ನೆಲ್ಲ ಒಂದೆಲ್ಲ ಸಂಗ್ರಹಿಸಿ ಕೆಲವರು ₹1 ಕೊಡ್ತಾರೆ. ಒಟ್ಟು ₹600 ಅಂದಿನ ಕಾಲಕ್ಕೆ ಅಂದ್ರೆ 1909ನೇ ಇಸ್ವಿಗೆ ₹600 ಅಂದ್ರೆ ತುಂಬಾ ದೊಡ್ಡದಾದ ಮೊತ್ತ ಇತ್ತು. ಆ ₹600 ಮೊತ್ತನ ಒಂದು ಪುದುಬಟ್ಟು ಅಂತ ಮಾಡ್ತಾರೆ. ಅದನ್ನು ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅದನ್ನು ಪುದುಬಟ್ಟು ಇಟ್ಟು ಅದರಲ್ಲಿ ಆ ವರ್ಷದ ಯಾರು ಅತ್ಯುತ್ತಮ ವಿದ್ಯಾರ್ಥಿ ಇರ್ತಾರಲ್ಲ ಅವನಿಗೆ ಅದರಿಂದ ಏನಾದರೂ ಒಂದು ಪ್ರಶಸ್ತಿ, ನಗದು ಪ್ರಶಸ್ತಿ ಕೊಡಬೇಕು ಅನ್ನೋದು ಮಾಡ್ತಾರೆ. ಈ ಮೂಲಕ ಕನ್ನಡಿಗರು ಎಷ್ಟು ಹೃದಯವಂತರು ಮತ್ತು ಎಷ್ಟು ಹೃದಯಶೀಲರು ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡ್ತಾರೆ. ಹೀಗೆ ಮೈಸೂರು ಸಂಸ್ಥಾನದ ಇಷ್ಟು ದೊಡ್ಡ ಮಹತ್ವಾಕಾಂಕ್ಷಾ ಯೋಜನೆ ಆದ್ರೆ ಅದು ಅಚಾನಕ್ ಆಗಿ ಒಬ್ಬ ಇಂಜಿನಿಯರ್ ದುರ್ಮರಣ ಅಪ್ಪಿದ ಮುಖಾಂತರ ಹಾಗೆ ನಿಂತು ಹೋಗೋದು ನೋಡಿ ಮೈಸೂರು ಮಹಾರಾಜರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲ ಅವತ್ತಿನ ದಿವಾನರಾಗಿದ್ದಂಥ ಮಾಧವರಾವ್ ಅವ್ರನ್ನ ಕರೆ ಹೇಳ್ತಾರೆ, ಇಲ್ಲ ನೀವು ಒಳ್ಳೆಯ ಯಾರಾದ್ರೂ ಇಂಜಿನಿಯರ್ ಇದ್ರೆ ನೋಡಿ, ನನ್ನ ಇದು ಮಹತ್ವಾಕಾಂಕ್ಷೆ ಯೋಜನೆ, ಇದು ಮಾಡಿದ್ರೆ ಖಂಡಿತವಾಗ್ಲೂ ಮಂಡ್ಯ ಮತ್ತು ಸುತ್ತಮುತ್ತಲೆಲ್ಲರಿಗೂ ಒಳ್ಳೆ ನೀರು ಸಿಗುತ್ತೆ. ಸೊ ಹಾಗಾಗಿ ಮಾಡಲೇಬೇಕು, ಒಂದು ಒಳ್ಳೆ ಇಂಜಿನಿಯರ್ನ ಹುಡುಕಿ ಅಂತ ಹೇಳ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಕರ್ನಾಟಕದ ಅದರಲ್ಲೂ ಮೂಲತಃ ಅಂದಿನ ಅವಿಭಜಿತ ಕೋಲಾರ ಜಿಲ್ಲೆಗೆ ಸೇರಿದಂಥ ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿ ಇದ್ದಂಥ ಮುದ್ದೇನಹಳ್ಳಿಯ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಅಂದ್ರೆ ಎಂ ವಿಶ್ವೇಶ್ವರಯ್ಯನವರು ತಾವು ಫಾರಿನ್ಗೆ ಹೋಗಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದು ಅಲ್ಲೆಲ್ಲ ಉನ್ನತ ಶಿಕ್ಷಣ ಪಡೆದುಕೊಂಡು ಬಂದು ಬಾಂಬೆ ಪ್ರೆಸಿಡೆನ್ಸಿಲಿ ಕೆಲಸ ಮಾಡ್ತಿರ್ತಾರೆ. ಆದರೆ 1908ನೇ ಇಸ್ವಿಲಿ ಅವರು ಬಾಂಬೆ ಪ್ರೆಸಿಡೆನ್ಸಿನ ಬಿಟ್ಟು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೊರಡಲು ಸಿದ್ಧರಿರ್ತಾರೆ. ಅವರು ವಿದೇಶಕ್ಕೆ ಹೊರಡುವಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೈದರಾಬಾದಿನ ನಿಜಾಮ ಅಂದ್ರೆ ಹೈದರಾಬಾದ್ನಲ್ಲಿ ಒಂದು ಮೂಸಿ ನದಿ ಅಂತಿರುತ್ತೆ, ಅಲ್ಲಿ ಪದೇ ಪದೇ ಪ್ರವಾಹ ಬರ್ತಾ ಇರುತ್ತೆ. ಪದೇ ಪದೇ ಪ್ರವಾಹ ಬಂದು ಅಲ್ಲಿ ಜನಗಳನ್ನ ಕೊಚ್ಕೊಂಡು ಹೋಗ್ತಿರ್ತಾರೆ. ಇದಕ್ಕೆ ಯಾವುದಾದ್ರು ಶಾಶ್ವತವಾದ ಪರಿಹಾರ ಕಂಡುಹಿಡಿದುಕೊಡಿ ಅಂತ ವಿಶ್ವೇಶ್ವರಯ್ಯನವರನ್ನ ಕೇಳ್ಕೊಳ್ತಾರೆ. ಸೊ ಹೀಗೆ ಒಂದು ಜನೋಪಕಾರಿ ಕೆಲಸ ಮಾಡೋದಕ್ಕೆ ಆದ್ರೆ ನನ್ನ ವಿದೇಶ ಪ್ರವಾಸ ಬೇಕಿದ್ರೆ ಆಮೇಲೆ ಮಾಡ್ಬೋದು, ಅದರ ಒಂದು ಜನೋಪಕಾರಿ ಕೆಲಸ ಮಾಡಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ವಿದೇಶಿ ಪ್ರವಾಸವನ್ನ ಅಲ್ಲೇ ಮೊಟಕುಗೊಳಿಸಿ ವಾಪಸ್ ಬರ್ತಾರೆ. ವಾಪಸ್ ಬಂದ್ಬಿಟ್ಟು ಈ ಹೈದರಾಬಾದ್ ಒಂದು ಚೀಫ್ ಇಂಜಿನಿಯರ್ ಆಗಿ ಸೇರ್ಕೊಳ್ತಾರೆ. ಸೇರ್ಕೊಂಡು ಅಲ್ಲಿ ಆ ಮೂಸಿ ನದಿಯ ಎಲ್ಲಾನು ನೋಡ್ತಾರೆ, ಏನ್ ಪ್ರಾಬ್ಲಮ್ ಅಂತೆಲ್ಲ ನೋಡ್ಕೊಂಡು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮದೇ ಆದ ಒಂದು ಸೈಫನ್ ಸಿಸ್ಟಮ್ ಅಂತಿರುತ್ತೆ. ಆ ಸೈಫನ್ ಸಿಸ್ಟಮ್ ಅಲ್ಲೇ ಒಂದು ಕ್ರಸ್ಟ್ ಗೇಟ್ ನ ಮಾಡ್ತಾರೆ. ಆ ಕ್ರಸ್ಟ್ ಗೇಟ್ ಮಾಡಿ ಅದೇನಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಮಾಡಿ ಮಳೆ ನೀರು ಜಾಸ್ತಿ ಬಂದಾಗ ಅಲ್ಲಿ ಒಂದು ಅಣೆಕಟ್ಟು ಕಟ್ತಾರೆ. ಮಳೆ ನೀರು ಜಾಸ್ತಿ ಬಂದಾಗ ನೀರು ಹೊರಗಡೆ ಹೋಗಬೇಕು, ಮಳೆ ನೀರು ಬಂದಾಗ ಕಡಿಮೆ ಆದಾಗ ಅಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳಿ ಮಾಡಿ ಈ ರೀತಿ ಅದೊಂದು ಶಾಶ್ವತವಾದ ಪರಿಹಾರ ಇಟ್ಕೊಡ್ತಾರೆ. ಹಾಗಾಗಿ ಮೈಸೂರು ನಿಜಾಮನಿಗೆ ಇವ್ರ ಮೇಲೆ ತುಂಬಾ ಇಷ್ಟಪಡುತ್ತೆ. ಅದು ಈ ವಿಷಯ ಅಂದ್ರೆ ಒಬ್ಬ ಭಾರತೀಯ ಇಂಜಿನಿಯರ್ ಪ್ರತಿ ವರ್ಷನೂ ಈ ಮೂಸಿ ನದಿಗೆ ಅಷ್ಟು ಒಳ್ಳೆಯ ಶಾಶ್ವತವಾದ ಪರಿಹಾರವನ್ನು ಸೂಚಿಸಿಕೊಟ್ಟಂತ ವಿಶ್ವೇಶ್ವರಯ್ಯನವರ ಸುದ್ದಿ ಇಡೀ ಪ್ರಪಂಚಕ್ಕೆ ಕಾಳ್ಗಿಚ್ಚಿನಂತೆ ಹರಡ್ಬಿಡುತ್ತೆ. ಅದರಲ್ಲೂ ಒಬ್ಬ ಭಾರತೀಯ ಇಂಜಿನಿಯರ್
ಇಷ್ಟು ಒಳ್ಳೆಯ ತಂತ್ರಜ್ಞಾನ ಇದೆಯಾ ಅಂತ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಕೊಳ್ಳುವಂತಹ ಕೆಲಸ ಮಾಡ್ತಿರ್ಬೇಕಿದ್ರೆ ಈ ವಿಷಯ ಹಾಗೂ ಹೀಗೂ ಹೋಗಿ ನಮ್ಮ ಮೈಸೂರು ದಿವಾನರಾಗಿದ್ದಂತಹ ಮಾಧವರಾವ್ ಅವ್ರ ಕಿವಿಗೂ ಬೀಳುತ್ತೆ. ಮಾಧವರಾವ್ ಅವರು ಥಟ್ ಅಂತ ಅದನ್ನ ತಗೊಂಡೋಗಿ ಮಹಾರಾಜ ಅವ್ರಿಗೆ ಹೇಳ್ತಾರೆ. ನಾಲ್ವಡಿ ಕೃಷ್ಣರಾಜ್ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಅದರಲ್ಲೂ ನಮ್ಮ ಮೈಸೂರು ಸಂಸ್ಥಾನದ ಕನ್ನಡಿಗರು ಈ ತರ ಒಳ್ಳೆಯ ಕೆಲಸ ಮಾಡೋರನ್ನ ತಕ್ಷಣ ಅವ್ರನ್ನ ಕರೆಸಿ ಅಂತ ಹೇಳ್ತಾರೆ. ಆಗ ಮಾಧವರಾವ್ ಅವರು ಒಂದು ಚೂರು ತಡ ಮಾಡದಲ್ಲೇ ವಿಶ್ವೇಶ್ವರ ಪತ್ರ ಬರೀತಾರೆ. ವಿಶ್ವೇಶ್ವರ ಪತ್ರ ಬಂದು ಅಲ್ಲಿನ ಮಹಾರಾಜನ ಕಾಣಬೇಕು ಅಂತ ಬರ್ತಾರೆ. ಮೈಸೂರು ಸಂಸ್ಥಾನದ ಆಹ್ವಾನಕ್ಕೆ ಮನ್ನಣೆ ತೋರಿಸಿದಂಥ ವಿಶ್ವೇಶ್ವರವರು ಮೈಸೂರು ಸಂಸ್ಥಾನ ಹತ್ರ ಬರ್ತಾರೆ. ಬಂದು ಏನು ವಿಷಯ ಅಂತ ಕೇಳಿದಾಗ, ನೋಡಿ ಈ ಥರ ನಂದೊಂದು ನಮ್ಮ ಇದರಲ್ಲಿ ಚೀಫ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೋಡಿ ನನಗೊಂದು ಮಹತ್ವಾಕಾಂಕ್ಷೆ ಇದೆ, ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಬರಲ್ಲ, ನಾನೇನಿದ್ರು ಅಂದರೆ ದೊಡ್ಡದಾದ ವಿದ್ಯಾಭ್ಯಾಸ ಮತ್ತು ಕಾರ್ಖಾನೆ ಅಭಿವೃದ್ಧಿ ಭಾರಿ ಯೋಜನೆಗಳೇನಾದರೂ ಇದ್ರೆ ಹೇಳಿ, ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳ್ತಾರೆ. ಇದೇ ಸಮಯದಲ್ಲಿ ಇದನ್ನೇ ಕೇಳ್ತಾ ಇದ್ದಂತೆ ಇದನ್ನು ಕೇಳಿದ ತಕ್ಷಣ ತುಂಬಾ ಖುಷಿಯಾದಂಥ ಮಾಲ್ವಡಿ ಕೃಷ್ಣರಾಜ ಒಡೆಯರ್ ಹೇಳ್ತಾರೆ, ಇಲ್ಲ ನಿಮ್ಮನ್ನ ಕರೆದಿರೋದು ಸಣ್ಣ ಪುಟ್ಟದಲ್ಲಿ ನಿಮ್ಮ ಖ್ಯಾತಿ ನಮಗೆ ಗೊತ್ತಿದೆ, ನಿಮ್ಮ ಕೈಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡಿಸಲ್ಲ, ನಿಮ್ಗೆ ದೊಡ್ಡದಾದ ಕೆಲಸ ಇದೆ ಅಂತ ಹೇಳಿ ತಮ್ಮ ಏನು ಕಾವೇರಿ ನದಿ ಅಡ್ಡಲಾಗಿ ಕಟ್ಟಬೇಕಂತ ಕನ್ನಂಬಾಡಿಯ ಕಟ್ಟೆದ ವಿಷಯಗಳನ್ನ ಹೇಳ್ತಾರೆ. ಮತ್ತು ಅಲ್ಲಿರೋ ಅವಘಡಗಳನ್ನೆಲ್ಲ ಹೇಳಿ ಅದನ್ನು ನೀವು ವಹಿಸ್ಕೊಳ್ಳೇಬೇಕು ಖಂಡಿತವಾಗಿ ಅಂತ ಹೇಳಿದಾಗ ಅವ್ರಿಗೆ ವಿಶ್ವೇಶ್ವರವರಿಗೆ ತುಂಬ ಖುಷಿ ಆಗುತ್ತೆ. ಆಯಿತು, ಇದು ಜನೋಪಕಾರಿ ಕೆಲಸ ಇದೆ, ನಾನು ಖಂಡಿತವಾಗ್ಲೂ ಒಪ್ಕೊಳ್ತೀನಿ ಅಂತ ಹೇಳಿ 1909ನೇ ಇಸ್ವಿಲಿ ಅವರು ಮೈಸೂರು ಸಂಸ್ಥಾನಕ್ಕೆ ಅವರು ಚೀಫ್ ಇಂಜಿನಿಯರ್ ಸೇರ್ಕೊಳ್ತಾರೆ. ಅದಾದಮೇಲೆ 1912ರಿಂದ 1918 ಸುಮಾರು 6 ವರ್ಷಗಳ ಕಾಲ ದಿವಾನರಾಗಿಯೂ ಸಹ ಸೇವೆ ಸಲ್ಲಿಸಿದ್ದು ಈಗ ಇತಿಹಾಸ ಆಗಿದೆ. ಹೀಗೆ 1909ರಲ್ಲಿ ಅವರು ತೆಗೆದುಕೊಂಡಂಥ ಕನ್ನಂಬಾಡಿಯ ಅಣೆಕಟ್ಟೆ ಯೋಜನೆಗೆ ಅಲ್ಲಿ ಹೋಗ್ತಾರೆ. ಮತ್ತೆ ಹೋಗಿ ಆರಂಭದಲ್ಲಿ ಅದಕ್ಕೆ ಏನಂತ ಹೇಳಿದ್ರೆ ಕ್ಯಾಪ್ಟನ್ ಡೇವ್ಸ್ ಅದನ್ನ 70 ಅಡಿಗಳು, ಅದಾದ್ಮೇಲೆ 2ನೇ ಹಂತದಲ್ಲಿ 120 ಅಡಿಗಳು ಮಾಡಬೇಕು ಅಂತ ಹೇಳಿರ್ತಾನೆ. ಆದರೆ ಇವ್ರು ನೋಡಿ ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಆರಂಭದಲ್ಲೇ 80 ಅಡಿಗೆ ತಗೊಳ್ತಾರೆ, ಮತ್ತೆ ಅಂತಿಮವಾಗಿ ಅದನ್ನು 124 ಅಡಿಗಳಷ್ಟು ಎತ್ತರ ಮಾಡಬಹುದು ಅಂತ ಹೇಳಿ ಅದಕ್ಕೊಂದು ಚಂದನೆಯ ನೀಲನಕ್ಷೆ ತಯಾರಿಸಿ ಅದನ್ನ ಅಂದಿನ ಮೈಸೂರು ಸಂಸ್ಥಾನಕ್ಕೆ ಕೊಡ್ತಾರೆ. ಚೀಫ್ ಇಂಜಿನಿಯರ್ನಿಂದ ಮೈಸೂರು ಸಂಸ್ಥಾನಕ್ಕೆ ಕೊಡ್ತಾರೆ. ಆದರೆ ಅವತ್ತಿನ ಮೈಸೂರು ಸಂಸ್ಥಾನದಲ್ಲಿ ಆರ್ಥಿಕ ಮಂತ್ರಾಗಿದ್ದಂಥ ಅವರು ಸಹ ಅದನ್ನು ನೋಡಿಬಿಟ್ಟು, ಇದು ನೀವು ಕೊಟ್ಟಿರೋ ಯೋಜನೆ ಏನೋ ಚೆನ್ನಾಗಿದೆ, ಆದರೆ ಸದ್ಯಕ್ಕೆ ನಮ್ಮ ಬಳಿ ಅದಕ್ಕೆ ಹಣಕಾಸು ಇಲ್ಲ, ಅದು ಅಲ್ಲದೆ ನಮಗೆ ಬೇಕಾದಂಥ ವಿದ್ಯುತ್ ಅವಶ್ಯಕತೆಯೂ ಇಲ್ಲ, ಹಾಗಾಗಿ ಈ ಯೋಜನೆಯನ್ನು ಕೈಗೆತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದರಿಂದ ವಿಶ್ವೇಶ್ವರವರಿಗೆ ಒಂದು ಸ್ವಲ್ಪ ತುಸು ಬೇಜಾರಾಗುತ್ತೆ. ಆದರೂ ಇರಲಿ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮನ್ನ ಕರೆಸಿದ್ದು ಮಹಾರಾಜರಲ್ಲಿ ಅಂತ ಹೋಗಿ ಅದನ್ನು ಮತ್ತೊಮ್ಮೆ ಮೈಸೂರು ಮಹಾರಾಜ ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮುಂದೆ ಇಡ್ತಾರೆ. ಮೈಸೂರು ಮಹಾರಾಜರು ಅದನ್ನ ಅವರಿಗೆ ಮಹತ್ವಾಕಾಂಕ್ಷೆ ಯೋಜನೆ, ಹಾಗಾಗಿ ಅದನ್ನು ನೋಡ್ತಾರೆ. ನೋಡಿದ್ಮೇಲೆ ತುಂಬ ಖುಷಿ ಆಗುತ್ತೆ. ಆದರೆ ಇದಕ್ಕೆ ಸುಮಾರು ಒಂದು 80 ಲಕ್ಷಗಳು ಖರ್ಚಾಗುತ್ತೆ ಅಂದಾಗ ಹೇಗಾದ್ರೂ ಮಾಡೋಣ ಅಂತ ಹೇಳಿ 1911 ಅಕ್ಟೋಬರ್ 9ರಂದು ಅದಕ್ಕೆ ಅನುಮೋದನೆ ಕೊಡ್ತಾರೆ. ಮೈಸೂರು ಮಹಾರಾಜ ಅದಕ್ಕೆ ಅನುಮೋದನೆ ಕೊಟ್ಟ ಮೇಲೆ ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಆದ್ರೂ ಎಷ್ಟೇ ಮೈಸೂರು ಮಹಾರಾಜ ಅನುಮೋದನೆ ಕೊಟ್ಟರು ಅದಕ್ಕೆ ಮದ್ರಾಸ್ ಪ್ರಾವಿಡೆನ್ಸಿ ಅವಾಗೆಲ್ಲ ಮೈಸೂರು ಸಂಸ್ಥಾನ ಮದ್ರಾಸ್ ಪ್ರಾವಿಡೆನ್ಸಿಗೆ ಒಳಗಡೆ ಬರ್ತಿರುತ್ತೆ. ಹಾಗಾಗಿ ಮದ್ರಾಸ್ ಪ್ರಾವಿಡೆನ್ಸಿ ಅದು ತೊಗೊಂಡೋಗಿ ಅದನ್ನ ಇಟ್ಟು ಅಲ್ಲಿಂದ ಅದನ್ನ ಅಧಿಕೃತವಾಗಿ ಮನ್ನಣೆ ತಗೊಳ್ಬೇಕಾಗಿರುತ್ತೆ. ಹಾಗಾಗಿ ಈ ಏನು ಪ್ರಪೋಸಲ್ ಕೊಟ್ಟಿದ್ರಲ್ಲ ಅದನ್ನ ತೊಗೊಂಡೋಗಿ ಮದ್ರಾಸ್ ಪ್ರಾವಿಡೆನ್ಸ್ ಕೊಟ್ಟಾಗ ಅವರು ಸಹ ನೋಡ್ತಾರೆ. ಅವರು ನೋಡಿದ್ಮೇಲೆ ಮೈಸೂರಿನ ಸಂಸ್ಥಾನದ ಆರ್ಥಿಕ ಪರಿಸ್ಥಿತಿ ಸದ್ಯಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ, ಹಾಗಾಗಿ ಇದನ್ನ ಮಾಡೋದಕ್ಕಾಗಿಲ್ಲ ಅಂತ ಕೈ ಬಿಟ್ಬಿಡ್ತಾರೆ. ಆಗ ಮತ್ತೊಮ್ಮೆ ಇವರಿಗೆ ಬೇಜಾರಾದ್ರೂ ತಿರ್ಗಾ ಖುದ್ದಾಗಿ ಇವರೇ ವಿಶ್ವೇಶ್ವರವರೇ ಮದ್ರಾಸ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು, ಇದು ಕೇವಲ ನೀವು ನೋಡ್ತಾ ಇರೋದು, ನೀವು ಪೂರ್ವಾಗ್ರಹ ಪೀಡಿತರಾಗಿ ನೋಡ್ತಾ ಇದ್ದೀರಿ, ಇದು ಕೇವಲ ಕರ್ನಾಟಕದ ಮಂಡ್ಯ ಮತ್ತು ಮೈಸೂರು ಭಾಗಗಳಿಗೆ ಅಷ್ಟೇ ಅಲ್ಲದೆ ನಿಮ್ಮ ಜಲವಿದ್ಯುತ್ ಯೋಜನೆ ನಿಮಗೆ ಏನಿದೆ ನಿಮ್ಮ KGF ನಲ್ಲಿ ನಿಮಗೋಸ್ಕರ ಅಲ್ಲಿರುವಂತಹ ಗೋಲ್ಡ್ ಮೈನಿಂಗ್ಸ್, ಅಲ್ಲಿರುವಂಥ ಚಿನ್ನದ ಗಣಿಗೂ ನಿಮಗೆ ಅಲ್ಲಿ ಅಲ್ಲಿಗೆ ವಿದ್ಯುತ್ 365 ದಿನಗಳು ಆ ವಿದ್ಯುತ್ ಮಾಡೋದಕ್ಕೋಸ್ಕರ ನೀರು ಸಿಗುತ್ತೆ. ಅದರಿಂದ ಅಲ್ಲಿಂದ ಹೊರಗಡೆ ಬಂದ ನೀರಂತೂ ತಮಿಳುನಾಡಿಗೂ ಹೋಗುತ್ತೆ. ಹಾಗಾಗಿ ಲಕ್ಷಾಂತರ ಎಕರೆ ಜಮೀನಿಗೆ ಒಂದು ಒಳ್ಳೆಯ ನೀರಾವರಿ ಯೋಜನೆ ಮಾಡಬಹುದು ಅಂತ ಹೇಳಿ ತಮ್ಮ ಇಡೀ ಯೋಜನೆಯನ್ನು ಮನದಟ್ಟು ಮಾಡ್ಕೊಂಡ್ಮೇಲೆ ಆಗ ಮೈಸೂರು ಅರಸರದನ್ನ ಏನು ಹೇಳಿರ್ತಾರೆ ಅದನ್ನು ಒಪ್ಕೊಳ್ತಾರೆ. ವಿಶ್ವೇಶ್ವರವರಿಗೆ ತುಂಬಾ ಖುಷಿ ಆಗುತ್ತೆ. ಇದೆಲ್ಲ ಆದ್ಮೇಲೆ ಎಲ್ಲರ ಒಪ್ಪಿಗೆ ಪಡ್ಕೊಳ್ತಾರೆ. ಆದರೆ ಎಲ್ಲರ ಒಪ್ಪಿಗೆ ಪಡ್ಕೊಂಡ್ರೆ ಮೈಸೂರು ಅರಸರ ಹತ್ರ ಇದನ್ನ ಕಟ್ಟೋದಕ್ಕೆ ದುಡ್ಡೇ ಇರೋದಿಲ್ಲ. 80 ಲಕ್ಷ ಎಲ್ಲಿಂದ ಹೊಂಚಬೇಕು ಅಂತ ಅವರಿಗೆ ಒಂಥರ ಚಿಂತಾಕ್ರಾಂತರಾಗಿರ್ತಾರೆ. ಆಮೇಲೆ ಅವರೊಂದು ದಿಟ್ಟತನವಾದ ಒಂದು ಯೋಚನೆ ಮಾಡ್ಕೊಳ್ತಾರೆ. ಏನಂದರೆ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಮನೆಗೆ ಹೋಗಿ ಅವರ ಹೆಂಡತಿ ಇರ್ತಾರೆ, ರಾಣಿ ಇರ್ತಾರೆ, ಮೈಸೂರು ಮಹಾರಾಣಿಯವರ ಇದ್ದಿದ್ದಂಥ ಎಲ್ಲ ಆಭರಣಗಳನ್ನು ತಗೊಳ್ತಾರೆ. ಮತ್ತು ಅವರ ಖಜಾನ ಇದ್ದಂಥ ಮುತ್ತು ವಜ್ರ ವೈಡೂರ್ಯಗಳನ್ನು ಎಲ್ಲಾನು ತಗೊಳ್ತಾರೆ. ಎಲ್ಲಾನು ತಗೊಂಡು ಸುಮಾರು ಒಂದು 4 ಗೋಣಿಚೀಲ ಆಗುವಷ್ಟು ಒಂದು ಗೋಣಿಚೀಲದಲ್ಲಿ ಅದನ್ನೆಲ್ಲ ಸುತ್ತಕೊಂಡು ಇಲ್ಲಿ ಎಲ್ಲಾದರೂ ಮಾರಿದ್ರೆ ಎಲ್ಲ ಜನಗಳಿಗೆ ಗೊತ್ತಾಗಿ ಅಯ್ಯೋ ಮೈಸೂರು ಮಹಾರಾಜರೆಲ್ಲ ಮಾರ್ತಾ ಇದ್ದಾರಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರಲ್ಲ ಅಂತ ಹೇಳಿ, ಮತ್ತೆ ಇಲ್ಲಿ ಮಾರಿದ್ರೆ ಹಣ ಕಡಿಮೆ ಬರ್ಬೋದು, ಅದೇ ಬಾಂಬೆಗೆ ತೊಗೊಂಡು ಹೋಯ್ತು ಅಂತ ಹೇಳಿದ್ರೆ ಜಾಸ್ತಿ ಸಿಗ್ಬೋದು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಬಾಂಬೆಗೆ ತೊಗೊಂಡೋಗಿ ಅಲ್ಲಿ ಮಾರಿ ಸುಮಾರು 80 ಲಕ್ಷ ಏನು ಬೇಕಾಗಿರುತ್ತೆ ಅದಕ್ಕೆ 80 ಲಕ್ಷ ಹಣನ ಹೊಂಚ್ತಾರೆ. ಈಗ 80 ಲಕ್ಷ ಹಣನ ಹೊಂಚ್ಕೊಂಡು ಬಂದಮೇಲೆ ಅಧಿಕೃತವಾಗಿ ನವೆಂಬರ್ 11ರಲ್ಲಿ ವಿಶ್ವೇಶ್ವರವರ ಸಾರಥ್ಯದಲ್ಲಿ ಕನ್ನಂಬಾಡಿ ಕಟ್ಟೆಯ ಆರಂಭ ಆಗುತ್ತೆ. ಈ ರೀತಿ ಆರಂಭವಾದಾಗ ಅಲ್ಲಿ ಒಂದು ಚಿಕ್ಕದಾದ ಒಂದು ಸಮಸ್ಯೆ ಬರುತ್ತೆ.
ಏನಪ್ಪ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ, ಇಡೀ ಕಟ್ಟಡ ಕಟ್ಟಬೇಕಿದ್ರೆ ನಮಗೆ ಗೊತ್ತದಕ್ಕೆ ಸಿಮೆಂಟ್ ಬೇಕಾಗಿರುತ್ತೆ. ಆದರೆ ಅವತ್ತು ಸಿಮೆಂಟು ಭಾರತದಲ್ಲಿ ಎಲ್ಲೂ ತಯಾರಾಗ್ತಾ ಇರಲಿಲ್ಲ. ಸಿಮೆಂಟು ಭಾರತದಲ್ಲಿ ತಯಾರಾಗದೇ ಇರೋದ್ರಿಂದ ಅದನ್ನು ವಿದೇಶದಿಂದ ಇಂಗ್ಲೆಂಡಿಂದ ತರಿಸಬೇಕಾಗಿರುತ್ತೆ. ಆಗ ಎರಡು ಕಷ್ಟ ಇರುತ್ತೆ. ಒಂದು, ಇಂಗ್ಲೆಂಡಿಂದ ತರಿಸಬೇಕಿದ್ರೆ ಅದಕ್ಕೆ ದುಬಾರಿನೂ ಆಗುತ್ತೆ, ಮತ್ತು ಎರಡನೇದೇನಪ್ಪ ಅಂದರೆ ಅಲ್ಲಿಂದ ತರಿಸೋದಕ್ಕೂ ಸಮಯನೂ ಜಾಸ್ತಿ ವ್ಯರ್ಥ ಆಗುತ್ತೆ. ಹಾಗಾಗಿ ಅದನ್ನು ಕಟ್ಟೋದಕ್ಕೆ ನಮ್ಮ ಸಿಮೆಂಟೇ ಬೇಡ ಅಂತೇಳಿ ಅವರು ಚುರುಕಿ ಅಥವಾ ಸುರುಕಿ ಅಂತ ಅಂತಾರೆ, ಅಥವಾ ಚುರುಕಿ ಅಂತ ಹೇಳಿದ್ರೆ ಜೇಡಿ ಮಣ್ಣು, ಮರಳು, ಸುಣ್ಣದ ಕಲ್ಲು ಮತ್ತೆ ಕಳ್ಳುಗಳು ಇದೆಲ್ಲ ಒಂದು ಅರೆದು ಅದೊಂದು ಇದು ಮಾಡ್ತಾರೆ. ಈ ರೀತಿಯ ಸುರುಕಿ ಮಾಡೋದ್ರೆ ಅಂದರೆ ಎರಡು ಅನುಕೂಲ ಇರುತ್ತೆ. ಒಂದು ಅಂತ ಹೇಳಿದ್ರೆ ಒಳ್ಳೆಯ ಗಟ್ಟಿಯಾಗಿ ಕಚ್ಕೊಳ್ಳುತ್ತೆ, ಮತ್ತೆರಡನೇದಂದ್ರೆ ಎಂಥ ಸಮಯ ಬಂದರೂ ಅದು ಶೀತನವಾಗೇ ಇರುತ್ತೆ. ಅದಂದರೆ ಇಂಥ ಬಿಸಿಲಿಗೆ ಬಂದರೂ ತಡ್ಕೊಳ್ತಿರುತ್ತೆ. ಎರಡನೇದು ಅಂತ ಹೇಳಿದ್ರೆ ಎಂಥ ನೀರು ಅದು ವಾಟರ್ ಪ್ರೂಫ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ನೀರನ್ನ ಹೊರಗಡೆ ಬಿಟ್ಕೊಡಲ್ಲ. ಇಂಜಿನಿಯರಿಂಗ್ ಕೌಶಲ್ಯವನ್ನು ಬಳಸ್ಕೊಂಡು ಆ ರೀತಿಯ ಚುರುಕಿಯಿಂದ ಬೆಳೆಸಿ ಅದನ್ನು ಮಾಡ್ಕೊಂಡು ಶುರು ಮಾಡ್ತಾರೆ. ಮತ್ತು ಇನ್ನೊಂದೇನಂತಪ್ಪ ಅಂತ ಹೇಳಿದ್ರೆ, ಕಲ್ಲುಗಳನ್ನ ಆರಂಭದಲ್ಲಿ ಇಲ್ಲಿರುವಂಥ ಕಲ್ಲುಗಳನ್ನ ಮಾಗಡಿಯಿಂದ ಕಲ್ಲುಗಳು ತರಿಸ್ಬೇಕು ಅಂತಿರುತ್ತೆ. ಆದರೆ ಮಾಗಡಿಯಿಂದ ಕಲ್ಲು ತರಿಸ್ಬೇಕಿದ್ರೆ ಮಾಗಡಿಗೂ ಮತ್ತು ಇಲ್ಲಿ ಕನ್ನಂಬಾಡಿ ಕಟ್ಟೆಗೂ ಸುಮಾರು ಒಂದು 80 ಕಿಲೋಮೀಟರ್ ಆಗ್ಬೋದು, ಅಥವಾ ಅಲ್ಲಿಗೆ ತರಿಸ್ಬೇಕಿದ್ರೆ ಅಲ್ಲಿಂದ ಎಲ್ಲನೂ ತೊಗೊಂಬರೋದು ತುಂಬ ಕಷ್ಟ ಆಗುತ್ತೆ ಅಂತಾಗ ಮತ್ತೆ ವಿಶೇಷಣವರು ಇಡೀ ಮೈಸೂರು ಸುತ್ತಾರೆ. ಮೈಸೂರು ಸುತ್ತ ಮೇಲೆ ಅವ್ರಿಗೆ ಅನ್ಸುತ್ತೆ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರುವಂಥ ಕಲ್ಲುಗಳು ಅವರಿಗೆ ಸೂಕ್ತ ಅನ್ಸುತ್ತೆ. ಅದಕ್ಕೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಅವಶ್ಯಕತೆ ಇರೋಂಥ ಕೆಲಸಗಾರರನ್ನ ಸುಮಾರು 3,000ಕ್ಕೂ ಅಧಿಕ ಕೆಲಸಗಾರರನ್ನ ಕೋಲಾರ ಜಿಲ್ಲೆಯಿಂದ ಶ್ರೀ ಧರ್ಮವಾರಪಲ್ಲಿ ವೆಂಕಟರಮಣಯ್ಯ ಅವರ ನೇತೃತ್ವದಲ್ಲಿ ಕರ್ಸ್ಕೊಳ್ತಾರೆ. ಅವರಂತ ಹೇಳಿದ್ರೆ ಚಕ್ರಿಗಳಲ್ಲಿ ಬರ್ತಾರೆ, ಗಾಡಿಗಳಲ್ಲಿ ಬರ್ತಾರೆ, ಎಲ್ಲ ಬಂದ್ಬಿಟ್ಟು ಈ ಲಿಂಗಾಂಬುದಿ ಕೆರೆ ಏನಿದೆ, ಆ ಲಿಂಗಾಂಬುದಿ ಕೆರೆ ಒಣಗಿದಾಗ ಅದನ್ನ 3 ಭಾಗ ಮಾಡ್ತಾರೆ. ಒಂದು ಭಾಗದಲ್ಲಿ ಕಲ್ಲನ್ನ ತಗೊಬಂದು ಕಲ್ಲುಗಳೆಲ್ಲ ಮಾಡ್ತಿರ್ತಾರೆ. ಎರಡನೇದಲ್ಲಿ ಕತ್ತಾಳೆ ನಾರು ಅಂತ ಹೇಳಿದ್ರೆ ಅವಾಗೆಲ್ಲ ಹಗ್ಗಗಳು ಇರ್ತಿರ್ಲಿಲ್ಲ, ಹಾಗಾಗಿ ತಾಳೆ ಇರುತ್ತಲ್ಲ ಕತ್ತಾಳೆ, ಆ ಕತ್ತಾಳೆಯಿಂದ ಹಗ್ಗ ತಯಾರಿಸಬೇಕು. ಮೂರನೇದಲ್ಲಿ ಅಂತ ಹೇಳಿದ್ರೆ ಅಲ್ಲಿಂದ 3 ಚಕ್ರದ ಒಂದು ಗಾಡಿ ಮಾಡಿಕೊಂಡು ಆ ಲಿಂಗಾಂಬುದಿ ಕೆರೆಯಿಂದ ಕನ್ನಂಬಾಡಿ ಕಟ್ಟೆವರೆಗೂ ಕಲ್ಲುಗಳನ್ನ ಸಾಗಿಸ್ಬೇಕು. ಹೀಗೆ ಪ್ರತಿಯೊಂದು ಕಲ್ಲುಗಳು ಅಷ್ಟೇ ಒಂದೇ ಆಕೃತಿ ಕಲ್ಲುಗಳೆಲ್ಲ ಬೇರೆ ಬೇರೆ ವಿವಿಧ ಆಕೃತಿ ಕಲ್ಲಿರುತ್ತೆ. ಕೋಲಾರದಿಂದ ಬಂದಂತಹ ಎಲ್ಲ ಕಾರ್ಮಿಕರು ಒಳ್ಳೊಳ್ಳೆಯ ಕಲ್ಲುಗಳನ್ನ ಅದನ್ನ ಚೆನ್ನಾಗಿ ಅದನ್ನು ಕೆತ್ತುಕೊಡ್ತಾರೆ. ಆ ಕಲ್ಲನ್ನ ತಗೊಂಡು ಬಂದು ಅಧಿಕೃತವಾಗಿ ಕಟ್ಟಕ್ಕೆ ಶುರು ಮಾಡ್ತಾರೆ. ಈ ರೀತಿ ಕಟ್ಟಬೇಕಿದ್ರೆ ಇದಷ್ಟೇ ಅಲ್ಲದೆ ಆ ಮೇಲ್ಭಾಗ ಹೇಗಿರ್ಬೇಕು ಅಂತ ಯೋಚನೆ ಮಾಡಿದಾಗ, ಅಣೆಕಟ್ಟಿನ ಅತಿ ಮೇಲ್ಭಾಗ ತಡೆಯುವುದನ್ನ ಸ್ಟಿಲ್ ವೇಗಳನ್ನ ಬದಲಾಗಿ ವಿಶೇಷಣರು ಜಲಾಶಯದಲ್ಲಿ ನೀರಿನ ಏರಿಕೆ ಮತ್ತೆ ಕುಸಿತಗಳನ್ನ ತಡೆಯುವ ಮತ್ತೆ ಏಕ ಸಮಯದಲ್ಲಿ ತೆರೆಯುವಂತ ಮತ್ತೆ ಇಳುವಂತ ನೀರು ಹೆಚ್ಚಾದಾಗ ಮತ್ತೆ ಕಡಿಮೆ ಆಗೋದಕ್ಕೆ ಅಂತ ಸುಮಾರು 48 ಸ್ವಯಂ ಚಾಲಿತ ಗೇಟ್ಗಳನ್ನ ಅವರು ಮತ್ತೆ 6 ಸೆಟ್ಗಳಲ್ಲಿ ಪ್ರತಿಯೊಂದರಲ್ಲೂ 8 ಗೇಟ್ಗಳನ್ನ ಅಳವಡಿಸ್ತಾರೆ. ಈ ಒಂದು ಗೇಟು, ಒಂದು ಸಿಲ್ ಲಿಂಟಲ್ ಮತ್ತು ಅಡ್ಡ ಚಡಿಗಳಿರ್ತಾರಲ್ಲ ಅದನ್ನ ಫಲಕಗಳು ಅನ್ನುತ್ತೆ. ಸಮತೋಲನವಾದ ತೂಕ ಮತ್ತೆ ಫ್ಲೋಟ್ ಸರಪಳಿ ಮತ್ತು ಪುಲ್ಲಿಗಳು ಮತ್ತು ಒಳಹರಿವು ಮತ್ತು ಔಟ್ಲೆಟ್ ಪೈಪ್ಗಳು ಗೇಟ್ಗಳನ್ನ ಎರಕ ಹೊಯ್ದು ಕಬ್ಬಣದಿಂದ ಮಾಡಾಗಿರುತ್ತೆ. ಇದನ್ನ ಏನಂತ ಹೇಳಿದ್ರೆ, ಈ ಕಬ್ಬಣದಂತ ಬೇಕಾದಂತ ಗೇಟ್ನು ಸಹ ಬೇರೆ ಎಲ್ಲೋ ಹೊರಗಡೆಯಿಂದ ತರಿಸಿದ್ರೆ ತುಂಬಾ ಜಾಸ್ತಿ ಆಗತ್ತೆ ಅಂತ ಅಷ್ಟರಲ್ಲಾಗ್ಲೇ ಅವರು ಮೈಸೂರು ಅರಸರ ಸಂಸ್ಥಾನದಿಂದಾನೇ ಒಂದು ಭದ್ರಾವತಿ ಉಕ್ಕು ಮತ್ತೆ ಸ್ಟೀಲ್ ತಂದಿರ್ತಾರೆ. ಅಲ್ಲಿಂದಾನೇ ಎರಕ ಹೊಯ್ದು ಅಲ್ಲೇ ಅಂದ್ರೆ ಇದು ಪೂರ್ತಿ ಸ್ವಾವಲಂಬಿ ಅಂತ ಹೇಳ್ತೀವಲ್ಲ ಆ ರೀತಿ ಮಾಡಿಕೊಂಡು ಮೈಸೂರ ಸಂಸ್ಥಾನದ ಮತ್ತೊಂದು ವಿಭಾಗದಂತ ವಿಶ್ವೇಶ್ವರಯ್ಯ ಉಕ್ಕು ಮತ್ತೆ ಕಾರ್ಖಾನೆ ಇರ್ತಾರೆ, ಅಲ್ಲಿಂದ ಎರಕ ಹೊಯ್ದು ತಗೊಂಡ್ಬಂದು ಮಾಡಿರ್ತಾರೆ. ಹೀಗೆ 1911ರಲ್ಲಿ ಆರಂಭವಾದಂತಹ ಅಣೆಕಟ್ಟು 1924ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ನಿರ್ಮಿಸಲಾದ ಹಂತಕ್ಕೆ ಬರುತ್ತೆ. ಇದೇ ಹಂತದಲ್ಲಿ ಆ ಸುತ್ತಮುತ್ತಲಿರುವಂತಹ ಸುಮಾರು 5,000ರಿಂದ 10,000 ಜನ ತಮ್ಮ ಮನೆಗಳನ್ನ ಕಳ್ಕೊಳ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ದೊಡ್ಡದಾದ ಕಟ್ಟಬೇಕಿದ್ರೆ ಅದು ನೀರೆಲ್ಲ ಇರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಶಾಶ್ವತವಾದ ಪರಿಹಾರ ಕೊಡಬೇಕು ಅಂತ ಅವ್ರು ಏನೇನು ಜಮೀನು ಇಟ್ಕೊಂಡಿದ್ರು ಅದೇ ರೀತಿ ಜಮೀನು ಆ ನದಿಯ ಏನು ಅಣೆಕಟ್ಟಿನ ಪಾತ್ರದಿಂದ ಹೊರಗಡೆ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಸುಮಾರು 5,000ರಿಂದ 10,000 ಜನಗಳು ಸಹ ಅವ್ರಿಗೆಲ್ಲರಿಗೂ ಒಂದು ಆಶ್ರಯನ ಕೊಡೋದ್ರಲ್ಲಿ ವಿಶೇಷಣವರ ಪಾತ್ರ ಅಧಿಕವಾಗಿರುತ್ತೆ. ಹೀಗೆ 1911ರಲ್ಲಿ ಆರಂಭವಾದಂಥ ಕನ್ನಂಬಾಡಿ ಕಟ್ಟೆ 1924ರಲ್ಲಿ ಮೊದಲನೇ ಹಂತಕ್ಕೆ ಬಂದು ಆಮೇಲೆ ಎರಡನೇ ಹಂತ 1931ರಲ್ಲಿ ಇಡೀ ಪೂರ್ತಿ ಯೋಜನೆ ಸಂಪೂರ್ಣವಾಗುತ್ತೆ. ಆ ಯೋಜನೆಯಿಂದ ಏನಂತ ಹೇಳಿದ್ರೆ ಕೇವಲ ಮಂಡ್ಯ ಮತ್ತು ಮೈಸೂರು ಸುತ್ತಮುತ್ತಲ ಅಷ್ಟೇ ಅಲ್ಲದೆ ಸುಮಾರು ಈಗಾಗಲೇ ಹೇಳಿದಂತೆ ಶಿಂಷಾ ನದಿಯ ಜಲವಿದ್ಯುತ್ ಯೋಜನೆ, ಅಲ್ಲಿಂದ ಮೆಟ್ಟೂರು ಡ್ಯಾಮ್ಗೆ ಹರಿದು ಅಲ್ಲಿಂದ ಇಡೀ ತಮಿಳುನಾಡು, ಸೊ ಕಾವೇರಿ ಜಲಾನಯನ ಪ್ರದೇಶ ಸುಮಾರು ಒಂದು 2,500 ಕಿಲೋಮೀಟರ್ವರೆಗೂ ಇರುವಂತಹ ಜಲಾಶಯ ಪ್ರದೇಶಗಳಿಗೆ ಅಂತ ಅಲ್ಲಿಯ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತ ಮಾಡ್ತಾರೆ. ಅದಾದ್ಮೇಲೆ ಅವತ್ತಿನ ದಿವಸ ಹಿಂದೂಪುರದ ಪಾಂಡುರಂಗರಾವ್ ಅವರ ಅಧ್ಯಕ್ಷತೆಯಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ. ಇಷ್ಟರ ಮಧ್ಯೆ ಇನ್ನೂ ನಿಮ್ಮೊಂದು ವಿಷಯ ತಿಳಿಸಬೇಕು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ 1909ರಲ್ಲಿ ಅವರು ಕೆಲಸಕ್ಕೆ ಸೇರ್ಕೊಳ್ತಾರೆ, ಮೈಸೂರಲ್ಲಿ ಚೀಫ್ ಇಂಜಿನಿಯರ್ ಸೇರ್ಕೊಳ್ತಾರೆ. 1912ರಲ್ಲಿ ಅವರು ದಿವಾನರಾಗ್ತಾರೆ. ಆದರೆ ದಿವಾನಿಗಿರಿ ಇದ್ದಿದ್ದು ಕೇವಲ 8 ವರ್ಷ ಇರುತ್ತೆ. 1912ರಲ್ಲಿ ಸೇರ್ಕೊಳ್ತಾರೆ, 1918ರಲ್ಲಿ ಬಿಟ್ಬಿಡ್ತಾರೆ. ಅಂದ್ರೆ ಕೇವಲ 6 ವರ್ಷಗಳಲ್ಲಿ ಬಿಟ್ಟುಬಿಡ್ತಾರೆ. ಹಾಗಿದ್ರೆ ಕೇವಲ 6 ವರ್ಷ
ಇದ್ದಿದ್ದವರು. ಹೇಗೆ ಅವರು ಈ ಇದನ್ನ ಕಟ್ಟಿದ್ರು, ಯಾಕೆ ಬಿಟ್ಟರು ವಿಶ್ವೇಶ್ವರಯ್ಯನವರು ಅಂತ ಹೇಳಿದ್ರೆ ಅದಕ್ಕೊಂದು ಕಥೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ 1918ನೇ ಇಸ್ವಿಲಿ ಮೈಸೂರು ಸಂಸ್ಥಾನದಲ್ಲಿ ಕೆಲವೊಂದು ಈ ರೀತಿಯಾದ ಒಂದು ಜನ ಆಕ್ರೋಶ ವ್ಯಕ್ತ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಈ ಇಡೀ ಮೈಸೂರು ಸಂಸ್ಥಾನದಲ್ಲಿ ಇರುವಂಥ ಯಾರು ಉನ್ನತ ಅಧಿಕಾರಿಗಳಿದ್ದಾರೆ ಅವರೆಲ್ಲಾನು ಬರೀ ಮೇಲ್ಜಾತಿಯವರು ಇದ್ದಾರೆ, ಬೇರೆ ಜಾತಿಯವರೇ ಇಲ್ಲ ಅನ್ನೋ ಒಂದು ಆಕ್ರೋಶ ಬರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಮೈಸೂರು ಮಹಾರಾಜರಿಗೆ ಕಿವಿಗೆ ಬಿದ್ಮೇಲೆ ಇವತ್ತೇನು ನಾವು ಮಿಲ್ಲರ್ಸ್ ರೋಡ್ ಅಂತ ನೋಡ್ತೀವಲ್ಲ, ಆ ಮಿಲ್ಲರ್ಸ್ ಅನ್ನೋರು ಇರ್ತಾರಲ್ಲ ಅವರಲ್ಲಿ ಒಂದು ಆಯೋಗ ರಚನೆ ಮಾಡ್ತಾರೆ. ಆ ಆಯೋಗ ರಚನೆ ಮಾಡಿದ್ಮೇಲೆ ಅವರು ಅದಕ್ಕೊಂದು ತನಿಖೆ ಮಾಡಿ ಅದಕ್ಕೊಂದು ಸುದೀರ್ಘವಾದ ಸಂಶೋಧನೆ ಮಾಡಿ ಅವ್ರು ಹೇಳ್ತಾರೆ, ಹೌದು ಇಲ್ಲಿ ಮೇಲ್ಜಾತಿಯವರು ಇದ್ದಾರೆ, ಎಲ್ಲಾ ಜಾತಿಯವರಿಗೂ ಸಮಾನವಾದ ಹಕ್ಕು ಕೊಡಬೇಕು ಅಂತ ಹೇಳ್ತಾರೆ. ಆದರೆ ವಿಶ್ವೇಶ್ವರಯ್ಯನವರು ಅಂತ ಹೇಳಿದ್ರೆ ಅವರು ಜಾತಿ ಅಥವಾ ಮೀಸಲಾತಿಗೆ ವಿರೋಧಿ ಇರಲ್ಲ. ಅದು ಅವ್ನು ಹೇಳ್ತಾರೆ ಅಂದ್ರೆ ಜಾತಿ ಆಧಾರಿತವಾಗಿ ಮೀಸಲಾತಿ ಕೊಡಬೇಡಿ, ಅವರ ಜಾತಿಲಿದ್ರೂ ಪರವಾಗಿಲ್ಲ, ಅವರ ಜಾಣ್ಮೆ ಮತ್ತು ಅವರ ಬುದ್ಧಿಮತ್ತೆ ಮೇಲೆ ಕೊಡಿ ಅಂತ ಹೇಳಿರ್ತಾರೆ. ಆದರೆ ಇದು ಮಹಾರಾಜರಿಗೆ ಸ್ವಲ್ಪ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ಮೀಸಲಾತಿಯ ಕುರಿತಂತ ಒಂದು ವಿಷಯಕ್ಕೆ ಅವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಕಸವಿಸಿ ಆಗುತ್ತೆ. ವಿಶ್ವೇಶ್ವರಯ್ಯನವರಿಗೆ ಆಗಲೇ ಹೇಳಿರ್ತಾರೆ, ತನಗೆ ಯಾವಾಗ ಅಲ್ಲಿ ಒಂದು ಸ್ವಲ್ಪ ಏನಾದರೂ ತನ್ನ ಕೆಲಸಕ್ಕೆ ಅಡ್ಡಿ ಆಗುತ್ತೆ ಅವಾಗ ಇರಲ್ಲ ಅಂತೇಳಿ, ಹಾಗಾಗಿ ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟಿರ್ತಾರೆ. 1918ನೇ ಇಸ್ವಿಲಿ ಅವರು ಹೊರಗಡೆ ಬಂದ್ರು ಕನ್ನಂಬಾಡಿ ಕಟ್ಟೆ ಪೂರ್ಣ ಆಗೋದಕ್ಕೆ 1931, ಅಂದರೆ ಸುಮಾರು 13 ವರ್ಷಗಳ ಕಾಲ ಅವರು ಯಾವುದೇ ರೀತಿಯ ಹಣನೂ ತಗೊಳ್ಳದಲ್ಲೇ ಆ ಕೆಲಸ ಏನಿರುತ್ತೆ ಕನ್ನಂಬಾಡಿಯ ಕಟ್ಟೆಯ ಸಂಪೂರ್ಣ ಮೇಲ್ವಿಚಾರಣೆ ವಹಿಸ್ಕೊಳ್ತಾರೆ. ಮೇಲ್ವಿಚಾರಣೆ ನೋಡಿಕೊಂಡು 1931ನೇ ಇಸ್ವಿಲಿ ಭಾರತದಲ್ಲಿ ಅತ್ಯಂತ ದೊಡ್ಡದಾದಂಥ ಕೆಲವು ಜಲಾಶಯಗಳಲ್ಲಿ ಇದು ಸಹ ಒಂದಾಗಿರುತ್ತೆ. ಅದನ್ನು ಕೊಟ್ಟಾಗ ಅವರ ಮನಸ್ಸಿನಲ್ಲಿ ಬಹಳವಾದ ಒಂದು ಆನಂದ ಬರುತ್ತೆ. ತನ್ನ ಬುದ್ಧಿಶಕ್ತಿ 4 ಜನಕ್ಕೆ ಉಪಯೋಗ ಆಯ್ತಲ್ಲ ಅನ್ನೋ ಸಂತೋಷ ಇರುತ್ತೆ. ಮಹಾರಾಜರ ಚಿನ್ನ ಬೆಳ್ಳಿಗಳನ್ನು ಮಾಡಿದಂಥ ಕಷ್ಟಪಟ್ಟು ಇದನ್ನ ಕೊಟ್ಟರು. ಆದರೆ ಇನ್ನೊಂದು ವಿಶ್ವೇಶ್ವರಯ್ಯನವರು ಇಷ್ಟಕ್ಕೆ ಉಳಿಯಲ್ಲ, ಇದ್ರ ಮಧ್ಯೆ ಇನ್ನೊಂದು ಪ್ರಸಂಗ ಹೇಳಲೇಬೇಕು. ಆ ಪ್ರಸಂಗ ಹೇಳಿದಾಗನೇ ನಿಮಗೆ ಅರ್ಥ ಆಗತ್ತೆ ವಿಶ್ವೇಶ್ವರಯ್ಯನವರ ಯಾವ ರೀತಿ ಅವರ ಕಲ್ಪನೆ ಇತ್ತು, ಯಾವ ರೀತಿ ಅವರು ಕನ್ನಂಬಾಡಿ ಕಟ್ಟೆಗೆ ಅವರು ತಮ್ಮ ಇಡೀ ಕೆಲಸನ ಒಪ್ಕೊಂಡಿದ್ರು ಅಂತ ಹೇಳಿದ್ರೆ, ಈ 80 ಲಕ್ಷ ತಗೊಂಡು ಬಂದು ಮೈಸೂರು ಅರಸರ ರಾಣಿಯರ ಚಿನ್ನ ಬೆಳ್ಳಿಗಳೆಲ್ಲ ನಾನು ಹೊರಗಡೆ ಅದನ್ನ ಮಾರಿ ಅಲ್ಲಿಂದ ಹಣ ತಗೊಂಡ್ಬಂದಿರ್ತಾರೆ. ಆ ಹಣ ತಗೊಂಡ್ಬಂದ್ರೆ ಏನಾಗ್ತಂತ ಹೇಳಿದ್ರೆ ಎಷ್ಟು ದೊಡ್ಡದಾದ ವಿಶಾಲವಾದ ಕಟ್ಟಬೇಕಿದ್ರೆ ಅಣೆಕಟ್ಟೆ ಕಟ್ಟಬೇಕಿದ್ರೆ ಹಣ ಏನಾಗುತ್ತೆ ನೀರಂತೆ ಖರ್ಚಾಗ್ಬಿಡ್ತಿರುತ್ತೆ. ಇನ್ನೇನು ಕೆಲವು ದಿವಸಗಳಿರುತ್ತೆ ಅದು ಕಟ್ಟಡ ಆಗಬೇಕಾಗಿತ್ತು, ಆದರೆ ಅವ್ರ ಹತ್ರ ಅದು ಕಟ್ಟೋದಕ್ಕೆ ದುಡ್ಡಿರಲ್ಲ, ಆದರೆ ಕೂಲಿಯವರಿಗೆ ಕೂಲಿ ಕೊಡೋಕ್ಕೂ ದುಡ್ಡಿರೋದಿಲ್ಲ. ಆಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ. ಅವಾಗ ಒಂದು ಮೈಸೂರು ಮಹಾರಾಜರು ಚಿಂತಾಕ್ರಾಂತರಾಗಿರ್ತಾರೆ. ಯಥಾರ್ಥನೆ ತಿರ್ಗಾ ವಿಶ್ವೇಶ್ವರಯ್ಯನವರ ಹತ್ರ ಹೋಗ್ತಾರೆ. ಏನು ಮಾಡೋದು ಅಂತ ಹೇಳಿದಾಗ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಅವ್ರು ಕಿವಿಲಿ ಏನೋ ಒಂದು ಹೇಳ್ತಾರೆ. ಆದರೆ ರಾಜರು ಕೇಳಿ, ಇಲ್ಲ ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅನ್ಸತ್ತೆ, ನಾನು ಇದನ್ನು ಮಾಡೋಕ್ಕಾಗಲ್ಲ ಅಂತಾರೆ. ಇಲ್ಲ ಒಂದ್ಸತಿ ಪ್ರಯತ್ನ ಪಡೋಣ ಬನ್ನಿ ಅಂತ ಹೇಳ್ತಾರೆ. ಸರಿ, ವಿಶ್ವೇಶ್ವರಯ್ಯನವರ ಮಾತಿಗೆ ಒಗ್ಗೊಟ್ಟು ಏನ್ ಮಾಡ್ತಾರೆ ಅಂದ್ರೆ ಒಂದು ಅವರ ಭಟ್ರ ಕೈಲಿ ಹೇಳಿಸ್ತಾರೆ, ದಿವಸ ನನ್ನ ಮಂಡ್ಯದ ಹತ್ರ ಊರಿಗೆ ನಾನು ಮತ್ತೆ ವಿಶ್ವೇಶ್ವರಯ್ಯನವರು ಬರ್ತೀವಿ, ಜನಗಳೆಲ್ಲ ಉದ್ದೇಶ ಮಾತಾಡ್ತೀವಿ, ಈ ಅಣೆಕಟ್ಟಿನ ಬಗ್ಗೆ ಮಾತನಾಡಬೇಕು ಅಂತ ಇದೀವಿ ಅಂತ ಹೇಳ್ತೇನೆ. ಸೊ ರಾಜರು ಬರ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಎಲ್ಲರಿಗೂ ಖುಷಿ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದ್ರೆ ಸುತ್ತಮುತ್ತಲಿನೆಲ್ಲ ಹಳ್ಳಿಗಳೆಲ್ಲ ಜನ ಬರ್ತಾರೆ. ಯಾಕೆಂದ್ರೆ ಅವ್ರು ರಾಜರನ್ನ ಹತ್ತಿರದಿಂದ ನೋಡಿರೋದಿಲ್ಲ, ಮತ್ತು ವಿಶ್ವೇಶ್ವರಯ್ಯನವರು ನೋಡಿರಲ್ಲ. ಅವ್ರು ಯಾವ ರೀತಿ ಮಾತಾಡ್ಬೋದು, ರಾಜರು ಏನು ಮಾತಾಡ್ಬೋದು, ವಿಶ್ವೇಶ್ವರಯ್ಯ ಏನು ಮಾತಾಡ್ಬೋದು ಕುತೂಹಲದಿಂದ ಬರ್ತಾರೆ. ಆದರೆ ಕುತೂಹಲದಿಂದ ಬಂದೆಲ್ಲ ನೋಡಿದಾಗ ಮಹಾರಾಜರು ಹೇಳಿದ ಸಮಯಕ್ಕೆ ಸಂಜೆ ಬಂದು ನೋಡಿದಾಗ ಅವರಿಗೆ ಎದೆದ್ದು ಸಕ್ಕನತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಕೇವಲ ಒಂದು ಬೆರಳೆಣಿಕೆ ಅಂದ್ರೆ ಒಂದು 500 ಮುಂದಿನ ಒಂದು 500 ಜನ ಇರ್ತಾರೆ. ಮಹಾರಾಜರಿಗೆ ಅನ್ಸತ್ತೆ ಅಂದರೆ ತನಗೆ ಮಹತ್ವಾಕಾಂಕ್ಷಿ ಯೋಜನೆ ಬಿಟ್ಟು ಹೋಗ್ತಿದೆ, ಅದಕ್ಕೆ ಏನಾದರೂ ಸಹಾಯ ಮಾಡ್ಬೋದು ಇವರು ಅಂತ ಕೇಳೋಣ ಅಂತ ಬಂದ್ರೆ ಬರೀ ಮುಂದಿನ 500 ಜನ ಬಂದಿದ್ದಾರಲ್ಲ ಅಂತ ಆದ್ರೂ ಬಂದಿದ್ದೀವಲ್ಲ ಹಾಗಿದ್ರು ಅಂತ ಏನು ಮಾಡ್ತಾರೆ ಅಂದರೆ ತಮ್ಮ ಯೋಜನೆ ಹೇಳ್ತಾರೆ. ನೋಡಿ, ಈ ಯೋಜನೆ ಮಾಡ್ತಿದ್ರಲ್ಲ ಸ್ವಾರ್ಥ ಏನಿಲ್ಲ, ಇದರಿಂದ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯವರಿಗೆ ಒಳ್ಳೆಯ ನೀರಾವರಿ ಆಗುತ್ತೆ. ಇಷ್ಟು ದಿವಸ ಬರೀ ನೀವು ಹೊಲ ಮಾಡ್ತಾ ಇದ್ರಿ, ಈಗ ಗದ್ದೆ ಮಾಡ್ಬೋದು, ಒಳ್ಳೆ ನೀರಾರು ಮತ್ತೆ ವರ್ಷದ 365 ದಿನಗಳು ಸಹ ನಿಮ್ಮ ನೀರಿರುತ್ತೆ, ಮತ್ತೆ ಕುಡಿಯೋ ನೀರಿಗೆ ತೊಂದರೆ ಇರೋದಿಲ್ಲ ಅಂತೆಲ್ಲ ಹೇಳೋದಲ್ಲೇ. ಮತ್ತೆ ಇಷ್ಟು ದಿವಸ ಕೇವಲ ಒಂದೇ ಬೆಳೆ ಬೆಳೀತಾ ಇದ್ರಿ, ಬೇಸಿಗೆಯಲ್ಲಿ ಬೆಳೀತಾರೆ, ಇವಾಗ ಕನಿಷ್ಠ ಪಕ್ಷ 1 ರಿಂದ 2 ರಿಂದ 3 ಬೆಳೆ ಬೆಳಿಬೋದು ಅಂತ ಹೇಳಿದಾಗ ಅವ್ರಿಗೆಲ್ಲ ಖುಷಿ ಆಗುತ್ತೆ. ಆದರೆ ಇಷ್ಟೆಲ್ಲ ಮಾಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ, ಸೊ ಕೂಲಿ ಕೊಡೋಕ್ಕಾಗ್ತಿಲ್ಲ, ದಯವಿಟ್ಟು ನಿಮ್ಮ ಹತ್ರ ಏನಾದರೂ ನಾನು ನಿಮ್ಮಿಂದ ಶ್ರಮದಾನ ನಿರೀಕ್ಷಿಸ್ತಾ ಇದ್ದೀನಿ, ಅದೇನಾದರೂ ನೀವು ಶ್ರಮದಾನ ಮಾಡ್ಬೋದಾ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಅಲ್ಲಿರೋ ಜನಗಳಿಗೆ ಮೊದಲು ಅವ್ರಿಗೆ ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಆಗೋದಿಲ್ಲ, ಅವರು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಮೈಸೂರು ಮಹಾರಾಜರಿಗೆ ಏನಪ್ಪ ಇವ್ರು ನಾನು ಹೇಳಿದಾಗ ಏನೋ ಅವ್ರು ಕೇಳಲೇ ಇಲ್ವಲ್ಲ, ಅವ್ರೇನು ಅನುಮೋದನೆ ಕೊಡಲಿಲ್ಲ, ಅವ್ರ ಮುಖದಲ್ಲಿ ಯಾವುದೇ ರೀತಿ ಪ್ರತಿಕ್ರಿಯೆ ಬರಲಿಲ್ಲ, ನಾನು ಹೇಳಿದ ಬೇಜಾರಾಯ್ತು ಅಂದ್ಕೊಂಡು ವಾಪಸ್ಸು ಅರಮನೆಗೆ ಹೊರಟೋಗ್ತಾರೆ. ಅರಮನೆಗೆ ಒಂದು ಮಾರನೇ ದಿವಸ ವಿಶ್ವೇಶ್ವರಯ್ಯನವರು ರಾಜರನ್ನ ಕಾಣಕ್ಕೆ ಅಂತ ಅರಮನೆಗೆ ಹೋದಾಗ ಹೇಳ್ತಾರೆ, ಅಯ್ಯೋ ನಿಮ್ಮ ಮಾತು ಕೇಳ್ಕೊಂಡೋಗಿ ನಾನು ಹೇಳ್ಬಿಟ್ಟೆ, ಆದರೆ ಅದು ಬೇಜಾರಾಯಿತು ನನಗೆ, ಅದು ಹೇಳಬಾರ್ದಾಗಿತ್ತು, ನೋಡಿ ಜನರು ಸಹ ಒಳ್ಳೆಯ ಪ್ರತಿಕ್ರಿಯೆ ಕೊಡಲಿಲ್ಲ, ಸ್ಪಂದನೆ ಮಾಡಲಿಲ್ಲ, ನನಗೆ ಬೇಜಾರಾಯಿತು, ಹೇಳಬಾರ್ದಾಗಿತ್ತೇನೋ ಅಂತ ಹೇಳ್ತಾರೆ. ವಿಶ್ವೇಶ್ವರಯ್ಯನವರು ಒಂದು ಸಣ್ಣದಾಗಿ ನಕ್ಬಿಟ್ಟು ಹೇಳ್ತಾರೆ, ಮಹಾರಾಜರೇ ನಿಮಗೆ ಗೊತ್ತಿಲ್ಲ, ನೀವು ಒಳಗಡೆ ಇದ್ರಿ, ಬನ್ನಿ ಹೊರಗಡೆ ಅಂತ ಕರ್ಕೊಂಡು ಬರ್ತಾರೆ. ಮಹಾರಾಜರು ಹೊರಗಡೆ ಒಂದು ಮಾಡಿ ಮೇಲಿಂದ ಕೆಳಗಡೆ ಬಂದು ನೋಡಿದ್ರೆ ಆ ಅರಮನೆಯ ಮುಂದ್ಗಡೆ
ಒಂದು ಸಾವಿರಾರು ಜನರುಗಳು ನಿಂತಿರ್ತಾರೆ. ಎಲ್ಲ ಜನರು, ಗಂಡಸು ಹೆಂಗಸು, ದೊಡ್ಡವರು ಚಿಕ್ಕವರು, ವಿದ್ಯಾವಂತರು ಯಾವುದೇ ಭೇದ ಭಾವ ಇದ್ದಲೆ ಎಲ್ಲರ ಕೈಯಲ್ಲೂ ಮಂಕ್ರಿ, ಹಾರೆ, ಪಿಕಾಸಿ, ಸೆನಿಕೆ, ಗುದ್ಲಿ ಎಲ್ಲ ಹಿಡ್ಕೊಂಡು ಮಹಾರಾಜರು ನೋಡಿದ ತಕ್ಷಣ ಜೋರಾಗಿ ಖುಷಿ ಆಗುತ್ತೆ. ಮಹಾರಾಜರಿಗೆ ಜಯವಾಗಲಿ ಅಂತ ಹೇಳ್ತಾರೆ. ಆಗ ಮಹಾರಾಜರು ಏನಿದು ಅಂತ ಹೇಳಿದಾಗ, ಸ್ವಾಮಿ ನಿಮ್ಗೆ ಅರ್ಥ ಆಗಿಲ್ಲ, ನಿನ್ನೆ ನೀವು ಮೊದಲು ಹೇಳಿದಾಗ ಅವರಿಗೆ ತಟ್ಟಂತ ಅರ್ಥ ಆಗ್ಲಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ರಾಜ ಪ್ರತ್ಯಕ್ಷ ದೇವತಾ, ಅದರಲ್ಲೂ ನಮ್ಮ ಮೈಸೂರು ರಾಜರು ಕೊಡುಗೈ ದಾನಿಗಳು ಯಾವಾಗ್ಲೂ ಕೊಡ್ತಾ ಇರ್ತಾರೆ. ಅಪರೂಪಕ್ಕೊಮ್ಮೆ ಮೈಸೂರು ಮಹಾರಾಜರು ನಮ್ಮ ಹತ್ರ ಬಂದು ಕೇಳ್ಕೊಂಡಿದ್ದಾರೆ. ಅಂತ ಮಹಾರಾಜರು ಕೇಳ್ಕೊಳ್ಳೋದಕ್ಕೆ ನಾವು ಅವರಿಗೆ ಕೊಡ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿದಾಗ ಆಗ ತುಂಬಾ ಖುಷಿ ಆಗುತ್ತೆ. ಅವ್ರು ಹೇಳ್ತಾರೆ, 4 ವಾರಗಳು ಸಾಕು, ನಾವು 4 ವಾರ ಶ್ರಮದಾನ ಮಾಡಿದ್ರೆ ನಾನು ಕೆಲಸ ಮುಗಿದು ಹೋಗುತ್ತೆ ಅಂತ ಹೇಳ್ತಾರೆ. ಆಯ್ತು ಅಂತೇಳಿ ಎಲ್ಲ ಸಂತೋಷ ಒಪ್ಕೊಂಡು ಇಡೀ ಅಣೆಕಟ್ಟೆ ಕಟ್ಟಬೇಕಿದ್ರೆ ಕೇವಲ 80 ಲಕ್ಷ ಅಲ್ಲದೆ ಮೈಸೂರು ಕನ್ನಡಿಗರ ಏನೊಂದು ಶ್ರಮದಾನದ ಫಲವಾಗಿ ಅಲ್ಲೊಂದು ದೊಡ್ಡದಾದ ಅಣೆಕಟ್ಟಿದೆ. ಇವತ್ತೂ ಸಹ ಬೆಂಗಳೂರಿಗರು ನೀರು ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನೊಂದ್ಸತಿ ಹೇಳ್ತೀನಿ, ಇವತ್ತೂ ಸಹ ಬೆಂಗಳೂರಿಗರು ನೀರು ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಪ್ರಾತಸ್ಮರಣೀಯರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೊತೆ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಜ್ಞಾಪಿಸ್ಕೊಳ್ಳೇಬೇಕು. ಅದಲ್ಲದೆ ಅವತ್ತು ಶ್ರಮದಾನ ಮಾಡಿದಂತ ಮಾಡಬೇಕು. ಮತ್ತೆ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ, ದುರಾದೃಷ್ಟವಶಾತ್ ಯಾವ ರೀತಿ ನಮ್ಮ ಕನ್ನಡಿಗರದ್ದು ಯಾವ ರೀತಿ ದುರಾದೃಷ್ಟ ಯಾವ ರೀತಿ ಅಂತ ಹೇಳಿದ್ರೆ, ಮೈಸೂರು ಮಹಾರಾಜರು ತಮ್ಮ ಮನೆಯವರ, ತಮ್ಮ ಮಡದಿ ಮೈಸೂರು ಮಹಾರಾಣಿಯವರ ಆಭರಣಗಳನ್ನ ಒತ್ತೆ ಇಟ್ಟು 80 ಲಕ್ಷ ತಗೊಂಬಂದು ಕಟ್ಟಿ ಜನಗಳ ಹತ್ರ ಬೇಡ್ಕೊಂಡು ಎಲ್ಲ ಕಟ್ಟಿ ಎಲ್ಲ ಮಾಡಿದ್ರು ಅಂದಿನ ಕಾಲದಲ್ಲಿ ಮಡ್ರಾಸ್ ಪ್ರಾವಿನೆನ್ಸ್ ಅಲ್ಲಿ ಇದ್ದಿದಂತ ತಮಿಳರ ಒಂದು ದುರಾಲೋಚನೆ, ಅದು ದೂರದೃಷ್ಟಿ ಅಂತ ಹೇಳಲ್ಲ, ದುರಾಲೋಚನೆ ಅಂತ ಹೇಳಿ ಮಾಡ್ತಾರೆ ಅಂತ ಹೇಳಿದ್ರೆ, ಕಾವೇರಿಯ ಒಂದು ಜಲಾನಯನ ಮಾಡ್ತಾರೆ, ಇದರ ನಿಯಮ ಒಂದು ಮಾಡ್ತಾರೆ. ಅದ್ರಲ್ಲಿ ಏನಂತ ಹೇಳಿದ್ರೆ, ಕರ್ನಾಟಕದ ಕಾವೇರಿ ಕೊಡಗಿನಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿದು ತಮಿಳುನಾಡಿಗೆ ಹೋದ್ರು ಕಾವೇರಿಯ ಬಹುಪಾಲನ್ನ ಅಂದಿನಿಂದ ಇಂದಿನವರೆಗೂ ಯಾವುದೇ ನಯಾ ಪೈಸೆ ಖರ್ಚು ಮಾಡ್ದಲೆ, ಇನ್ನೊಮ್ಮೆ ಹೇಳ್ತೀನಿ, ಯಾವುದೇ ರೀತಿಯ ನಯಾ ಪೈಸೆಯನ್ನು ಖರ್ಚು ಮಾಡ್ದಲೆ ಆದರೆ ಅದನ್ನ ತಮಿಳುನಾಡಿಗೆ ಕೊಡ್ತಾ ಇದ್ದೀವಿ. ಅದನ್ನ ನಾನು ಯಾವುದೇ ಭಾಷೆ ಮತ್ತೆ ಯಾವುದ್ರ ಬಗ್ಗೆ ಹೇಳ್ತಾ ಇಲ್ಲ, ಅದನ್ನ ನಮ್ಮೊಂದು ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ, ಇವತ್ತಿಗೂ ಸಹ ನಮ್ಮ ಕರ್ನಾಟಕದಲ್ಲಿ ನೀರಿದೆಯೋ ಇಲ್ವೋ, ಮಳೆ ಆಯ್ತೋ ಇಲ್ವೋ, ನಮ್ಗೆ ಕೊಟ್ಟೆ ಕೊಡಬೇಕು ಅಂತ ಅಲ್ಲಿ ಹೋಗಿ ಕೋರ್ಟ್ನಲ್ಲಿ ಹೋಗಿ ವಾದ ಮಾಡ್ತಾರೆ. ಅವಾಗ ಯಾರಾದರೂ ಒಬ್ಬ ಬುದ್ಧಿವಂತರು ಕೇಳಬೇಕು, ಅಲ್ಲಪ್ಪ ನೀವು ಕೇಳೋದಕ್ಕೆ ನಿಮ್ಗೆ ಯಾವ ರೀತಿ ಹಕ್ಕಿದೆ, ಅದನ್ನ ಕಟ್ಟಿದ್ದು ಮೈಸೂರು ಮಹಾರಾಜರು, ಅದನ್ನ ಕಟ್ಟಿಸಿದ್ದು ವಿಶ್ವೇಶ್ವರಯ್ಯನವರು, ಅವರ ಫಲ, ಅವರ ತಪಸ್ಸಿನ ಫಲ, ಅವರ ಶ್ರಮದ ಫಲ ಅವ್ರು ಹಾಕಿದ್ದು, ನೀವು 1 ರೂಪಾಯಿಯೂ ಖರ್ಚು ಮಾಡಿಲ್ಲ, ಆ ನೀರಿನ ಮೇಲೆ ಅಧಿಕಾರ ಹ್ಯಾಕೆ ಕೇಳ್ತೀರಿ ಎಂದೇಳಿದ್ರೆ, ಯಾವುದೇ ಅನುಭವಿಸ್ಬೇಕಿದ್ರೆ ಅದಕ್ಕೆ ನಿಮ್ದು ಸಹ ಶ್ರಮ ಇರಬೇಕು ಅಂತ ಕೇಳಬೇಕು, ಯಾರಾದೊಬ್ರು ಕೇಳಬೇಕು ಅಂತ ಅನ್ಸತ್ತೆ. ಆದ್ರೆ ಏನ್ ಮಾಡೋದು, ಇವತ್ತಿನ ರಾಜಕೀಯ ಪರಿಸ್ಥಿತಿ ಆಗಿದೆ. ಹೀಗೆ ವಿಶ್ವೇಶ್ವರಯ್ಯನವರು ಆರಂಭದಲ್ಲಿ ಹೇಳಿದ್ನಲ್ಲ, ವಿಘ್ನವನ್ನು ಕಂಡಿದ್ದಂಥ ಕನ್ನಂಬಾಡಿಯ ಕಟ್ಟೆಯನ್ನ ತಮ್ಮ ಅಮೂಲ್ಯವಾದ ಯೋಜನೆಗಳಿಂದ ಅದನ್ನ ಕಾರ್ಯಸಾಧುವಂತೆ ಮಾಡುವಂತ ನೀಲನಕ್ಷೆ ತಯಾರಿಸಿದ್ರು. ಅದಾದ್ಮೇಲೆ ಮೈಸೂರು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಇಲ್ಲಿ ದಿವಾನರೇ ಒಪ್ಕೊಳ್ಳದೆ ಇರುವಾಗ ಅವ್ರನ್ನ ಒಪ್ಪಿಸಿದ್ರು. ಅದಾದ್ಮೇಲೆ ಮಹಾರಾಜರಿಗೆ ಒಪ್ಪಿಸಿದ್ರು. ಮಹಾರಾಜರ ಪ್ರಾವಿಡೆನ್ಸಿ ಮಡ್ರಾಸ್ ಪ್ರಾವಿಡೆನ್ಸಿ ಒಪ್ಪಿಲ್ಲದಾಗ ಮಡ್ರಾಸ್ ಪ್ರಾವಿಡೆನ್ಸಿ ಅವರು ಒಪ್ಪಿಸಿದ್ರು. ಅದಾದ್ಮೇಲೆ ಕಲ್ಲನ್ನ ಮಾಗಡಿದ ತರಕಾಗಿದ್ದಿಲ್ಲ ಅಂತ ಅಲ್ಲೇನೆ ಅಲ್ಲೇನೆ ಮಾಡ್ಕೊಂಡ್ರು. ಹೊರಗಡೆಯಿಂದ ಸಿಮೆಂಟ್ ತರಿಸ್ಕೊಳಕ್ಕಾಗೋದಿಲ್ಲ ಅಂತೇಳಿ ಅಲ್ಲೇ ಚುರುಕಿ ಮುಖಾಂತರ ಸಿಮೆಂಟ್ ಗಾರಿನ ತಯಾರಿಸ್ಕೊಂಡ್ರು. ಅದಾದ್ಮೇಲೆ ತಮ್ಮದೇ ಆದ ಪೇಟೆಂಟ್ ಪಡೆದಂತ ಸೈಫನ್ ಸಿಸ್ಟಮ್ ಪೇಟೆಂಟ್ ಪಡೆದಿದ್ರು. ಅದಕ್ಕೆ ಕೇಳಿದ ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿದ್ದನ್ನು ಉಚಿತವಾಗಿ ಕೊಟ್ಟರು. ವಿಶ್ವೇಶ್ವರಯ್ಯನವರು ತಮ್ಮ ಪೇಟೆಂಟ್ ಮಾಡಿರುವಂತ ಉಚಿತವಾಗಿ ಕೊಟ್ಟರು. ಅದಲ್ಲದೆ ಅಣೆಕಟ್ಟೆ ನಿರ್ಮಾಣಕ್ಕೆ ಬೇಕಾಗಿದ್ದಂತ ಕೆಲಸಗಾರನು ಸಹ, ಕೂಲಿ ಕೊಡದೇ ಇರಕ್ಕಾಗದೇ ಕೆಲಸಗಾರನು ಸಹ ಮನವೊಲಿಸಿ ಅವನ್ನ ಯಾವ ರೀತಿ ಕೆಲಸಕ್ಕೆ ತಗೊಂಡ್ ಬರ್ಬೋದು ಅಂತ ಮಾಡಿದ್ರು. ಇಷ್ಟೆಲ್ಲಾ ಕೆಲಸ ಮಾಡಿದಂಥ ವಿಶ್ವೇಶ್ವರಯ್ಯನವರ ಕುರಿತಾಗಿ ಕೆಲವೊಂದು ವಿರೋಧಾಭಾಸಗಳೇ ಆಗಿ ಮತ್ತು ಅವರ ಜಾತಿಯ ಹೆಸರಿನಲ್ಲಿ ಅವರಿಗೆ ಅವಮಾನ ಮಾಡ್ತಾರೆ. ವಿಶ್ವೇಶ್ವರಯ್ಯನವರು ಏನವರು ಕೇವಲ ಒಬ್ಬರು ಕೆಲಸಕ್ಕಿದ್ದಂಥ ಕಾರ್ಮಿಕರವರು, ಹಣಕಾಸು ಕೊಡ್ತಿದ್ದಂಥ ಒಬ್ಬರು ಇಂಜಿನಿಯರ್ ಅಂತ ಹೇಳ್ತಾರೆ, ದಿವಾನರಾಗಿದ್ದರೆ 8 ವರ್ಷ ಅದ್ರಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಂಥವ್ರಿಗೆ ದಯವಿಟ್ಟು ಈ ವಿಡಿಯೋ ತೋರಿಸಿ ಇದು ನಿಜವಾದ ಸಂಗತಿ ತಿಳಿಸಿ. ಇದರಿಂದ ಅಂತ ಹೇಳಿದ್ರೆ ಸತ್ಯ ಗೊತ್ತಾಗಲಿ. ಯಾಕೆಂದರೆ ಇತಿಹಾಸ ಯಾವತ್ತೂ ಅಮರದು, ಇತಿಹಾಸನ ಯಾರು ತಿರ್ಚಬಾರ್ದು, ಇದ್ದಿದ್ದನ್ನು ಇದ್ದಿದ್ದಂಗೆ ಹೇಳಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ.